ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಎರಡು ವಿಚಾರಗಳನ್ನು ಇವತ್ತು ನಾನು ಪ್ರಸ್ತಾಪ ಮಾಡಲೇಬೇಕು. ಮೊದಲನೇದಾಗಿ, ದೇಶದಾದ್ಯಂತ ಪ್ರಪಂಚದಾದ್ಯಂತ ರೈತರು ಅಂತ ಯಾರು ಅನ್ನಿಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಒಂದೇ ಒಂದು ಗಂಟೆ ಈ ಕೆಲಸ ನನ್ನದಲ್ಲ ಅಂತ ಕೈ ಕಟ್ಕೊಂಡ್ರೆ ನಮ್ಮ ಹಾಗೂ ನಿಮ್ಮ ಗತಿ ಏನು? ಇದನ್ನೇನಾದರೂ ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ರೈತರಿಗೆ ಕೊಡಬೇಕಾದಂಥ ಪ್ರಾತಿನಿಧ್ಯವನ್ನು, ಬದುಕನ್ನು ಯಾರು ಬೇಕಾದರೂ ಕಟ್ಕೊಡ್ಬಹುದು. ಇನ್ನೊಂದು ವಿಚಾರವನ್ನು ನಾನಿವತ್ತು ಉಲ್ಲೇಖ ಮಾಡಲೇಬೇಕು. ಒಂದು ಸಣ್ಣ ಮಗುವಿಗೆ ರೈತನ ಚಿತ್ರ ಬಿಡಿಸಪ್ಪ ಅಂತ ಕೊಟ್ಟರೆ ಹರಿದ ಪಂಚೆ, ಬರಡು ಭೂಮಿ, ಆಕಾಶಕ್ಕೆ ನೋಡ್ತಾ ಕೂತ್ಕೊಂಡಿರುವಂತಹ ರೈತ ಯಾವಾಗ ಮಳೆ ಬರುತ್ತಪ್ಪ, ನನ್ನ ಬದುಕನ್ನು ಹೆಂಗೆ ಕಟ್ಕೊಳ್ತೀನಪ್ಪ, ಅಥವಾ ನೇಣಿನ ಹಗ್ಗದಲ್ಲಿ ನೇತಾಡುತ್ತಿರುವಂಥ ರೈತನ ಚಿತ್ರವನ್ನು ಬರೆಯುವ ಮಟ್ಟಕ್ಕೆ ಇವತ್ತು ರೈತನ ಪರಿಕಲ್ಪನೆ ಅನ್ನೋದು ಜನಮಾನಸದಲ್ಲಿ ಬೇರೂರ್ಬಿಟ್ಟಿದೆ. ಯಾಕೆ? ಐಷಾರಾಮಿ ಕಾರುಗಳಲ್ಲಿ ರೈತ ಸಂಚಾರ ಮಾಡೋದಕ್ಕೆ ಸಾಧ್ಯವೇ ಇಲ್ವಾ? ಆ ಬದುಕನ್ನು ಕಟ್ಕೊಡೋದಕ್ಕೆ ಸಾಧ್ಯನೇ ಇಲ್ವಾ? ಆ ಮಟ್ಟಿಗೆ ಇವತ್ತು ನಾವು ಈ ವ್ಯವಸ್ಥೆಯನ್ನು ತಗೊಂಡು ಹೋಗಿದ್ದೀವ. ರಾಜಕಾರಣ ಅನ್ನೋದು, ಸರ್ಕಾರ ಅನ್ನೋದು ರೈತರನ್ನು ಈ ಮಟ್ಟಿಗೆ ಶೋಷಣೆ ಮಾಡ್ತಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಯಾಕೆ ಈ ಎರಡು ವಿಚಾರಗಳನ್ನು ಉಲ್ಲೇಖ ಮಾಡಿದೆ ಅಂದರೆ, ಕಳೆದ 6 ದಿವಸಗಳಿಂದ ನಿರಂತರವಾಗಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಇದು ಕೇವಲ 6 ದಿವಸದ ಕಥೆಯಲ್ಲ. ಕಬ್ಬು ಬೆಳೆಗಾರರ ನಿರಂತರ ಹೋರಾಟ. ಯಾವತ್ತು ಕಬ್ಬನ್ನು ತಮ್ಮ ಮನೆಯಲ್ಲಿ ಕೃಷಿ ಬೆಳೆಯಾಗಿ ಅಳವಡಿಸಿಕೊಂಡ್ರು ಅವತ್ತಿನಿಂದ ಕೂಡ ಈ ಹೋರಾಟ ಅನ್ನೋದು ತಪ್ಪಿಲ್ಲ. ಕೇವಲ ಕಬ್ಬು ಬೆಳೆ ಅಂತ ಹೇಳೋದಿಲ್ಲ, ಇವತ್ತು ಕರ್ನಾಟಕದಾದ್ಯಂತ ರೈತರ ಸಂಕಷ್ಟವನ್ನು ಕೇಳೋದಕ್ಕೆ ಯಾರೂ ಇಲ್ಲವೇನೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಇವತ್ತು ರೈತರ ಧ್ವನಿಯಾಗಿ ಜಿ ಸಂವಾದದಲ್ಲಿ ನಿರಂತರವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಕರ್ನಾಟಕದ ದುಸ್ಥಿತಿಯನ್ನು ನಾನು ಹೇಳಲೇಬೇಕು. ಇದನ್ನು ದೌರ್ಭಾಗ್ಯ ಅಂತ ಕರಿಬೇಕು ಅಂತ ಅನಿಸುತ್ತೆ. ಏನಂದರೆ, ಕರ್ನಾಟಕದಲ್ಲಿ ಏನೇ ಪಡ್ಕೋಬೇಕು ಅಂದರೂ ಹೋರಾಟ ಮಾಡಬೇಕು. ಈ 2.5 ವರ್ಷದ ಅವಧಿಯಲ್ಲಿ ವಿಶೇಷವಾಗಿ ನೀವು ಏನೇ ಬೇಕು ಅಂದರೂ ಹೋರಾಟ ಮಾಡಬೇಕಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಸರ್ಕಾರ ಬರುತ್ತೆ, ನಮ್ಮನ್ನು ಕೈ ಹಿಡಿತಾರೆ, ಅಭಿವೃದ್ಧಿ ಪಡಿಸ್ತಾರೆ, ರೈತರ ಬದುಕನ್ನು ಕಟ್ಕೊಳ್ತಾರೆ. ಇಂತಹ ಆಶಾಭಾವನೆಗೆ ತಣ್ಣೀರು ಹಚ್ಚುವ ಇಂಥ ಸರ್ಕಾರಗಳಾದರೂ ಯಾಕೆ ಬೇಕು? ಅದು BJP ಆಗಿರಲಿ, ಕಾಂಗ್ರೆಸ್ಸೇ ಆಗಿರಲಿ, JDS ಆಗಿರಲಿ, AAP ಆಗಿರಲಿ. ದೌರ್ಭಾಗ್ಯ ಇದು. ನೋಡಿ, ಬೆಳಗಾವಿ ಜಿಲ್ಲೆಯಾದ್ಯಂತ ರೈತರ ಹೋರಾಟದ ಕಿಚ್ಚು ಅನ್ನೋದು ಹೆಚ್ಚಾಗಿದೆ. 6ನೇ ದಿನ ಕೂಡ ಮುಂದುವರೆದಿದೆ ಕಬ್ಬು ಬೆಳೆಗಾರರ ಪ್ರತಿಭಟನೆ. ಜನಾಂದೋಲನ ರೀತಿಯಲ್ಲಿ ನಡೀತಾ ಇದೆ ಹೋರಾಟ. ಸಾವಿರಾರು ರೈತರು ಭಾಗಿಯಾಗಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮೂಡಲಗಿ, ಗುರ್ಲಾಪುರದಲ್ಲಿ ನಡೀತಾ ಇದೆ ಪ್ರತಿಭಟನೆ. ಬಾಕಿ ಪಾವತಿಗೂ ಬೆಳಗಾವಿ ಜಿಲ್ಲೆಯ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಕಳೆದ 5 ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಪ್ರತಿಭಟನಾ ಸ್ಥಳಕ್ಕೆ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. ರೈತರ ಹೋರಾಟಕ್ಕೆ ಬೆಂಬಲಿಸಿ ಅಥಣಿ ಪಟ್ಟಣ ಬಂದ್ ಆಗಿದೆ. ರೈತರ ಹೋರಾಟಕ್ಕೆ ಅಥಣಿಯ ಜನ ಬೆಂಬಲ ಕೊಟ್ಟಿದ್ದಾರೆ. ಕರ್ನಾಟಕದಾದ್ಯಂತ ಜನಸಾಮಾನ್ಯರು ಬೆಂಬಲವನ್ನು ಸೂಚಿಸಬೇಕು. ನೋಡಿ, ನಿಮ್ಮ ಒಂದು ಸಮಯವನ್ನು ನೀವು ರೈತರಿಗಾಗಿ ಯಾಕೆ ನಿಗದಿ ಮಾಡಬೇಕು ಅನ್ನೋದಾದರೆ, ಜನಸಾಮಾನ್ಯರಿಗೆ ನಾನು ಹೇಳ್ತಾ ಇರೋದು ನೋಡಿ, ಸಾವಿರಾರು ಸಂಖ್ಯೆಯಲ್ಲಿ ಜನಸ್ತೋಮ ಸೇರಿದೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ದುಃಖಿಸಿರಬೇಡ ರೈತ ಹೃದಯ, ಎಷ್ಟರ ಮಟ್ಟಿಗೆ ನೋವನ್ನು ಅನುಭವಿಸಿರಬೇಡ ರೈತ ಕುಟುಂಬಗಳು. ಯಾಕೆ 2.5 ವರ್ಷದ ಅವಧಿಯನ್ನು ನಾನು ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದ್ರೆ, ಇದೇ ಹಿಂದೆ ಸಚಿವರೊಬ್ಬರು ಹೇಳಿದರು, ಏನೋ ರೈತರು ಆತ್ಮಹತ್ಯೆಯನ್ನು ಯಾಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಪರಿಹಾರದ ಹಣಕ್ಕಾಗಿ. ಶಾಸಕ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ರಲ್ಲ, ಅವರನ್ನು ಸಚಿವ ಸ್ಥಾನಕ್ಕೆ ಕೂರಿಸ್ಬಿಟ್ರಲ್ಲ ಅಂತ ಅವತ್ತು ರೈತರು ದುಃಖಿಸಿದ್ದು ಇದೆ. ಇವತ್ತು ಸಾಲು ಸರಣಿ ಸಾವುಗಳಾಗ್ತವೆ, ಆತ್ಮಹತ್ಯೆಯ ಶೂಲಕ್ಕೆ ಒಳಗಾಗ್ತಿದ್ದಾರೆ ರೈತರು. ಅಂದರೆ ಇದಕ್ಕೆಲ್ಲ ಯಾರು ಕಾರಣ ಗೊತ್ತಾ? ನಾವು ಆಯ್ಕೆ ಮಾಡಿರುವಂಥ ಜನಪ್ರತಿನಿಧಿಗಳು. ಅದು BJP ಆಗಿರಲಿ, JDS ಆಗಿರಲಿ, ಕಾಂಗ್ರೆಸ್ಸೇ ಆಗಿರಲಿ, ಪ್ರತಿಯೊಬ್ಬರೂ ಕೂಡ ನಮ್ಮ ರೈತರಿದ್ರೇ ನಾವು ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ, 3 ಹೊತ್ತು ಊಟ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಪರಿಕಲ್ಪನೆ ಇದ್ದಿದ್ರೆ ಈ ದುಸ್ಥಿತಿಗೆ, ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದುಸ್ಥಿತಿಗೆ ರೈತರು ಬರ್ತಾನೆ ಇರಲಿಲ್ಲ. ಈ ಒಂದು ರೈತರ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ. ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದಿದೆ. ತಾವು ಮುಂದಾಳತ್ವವನ್ನು ವಹಿಸಿ ಇವತ್ತು ಏನು ಇವತ್ತು ಸೌಕರ್ಯಗಳೇನಿದ್ದಾರೆ ಅವ್ರನ್ನೆಲ್ಲ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರರ ಬೇಡಿಕೆ
ಸರಿಯಾದ ರೀತಿ ಉತ್ತರವನ್ನ ಕಂಡುಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಈಗ ಸಮಯ 1 ಗಂಟೆ 10 ನಿಮಿಷ ಆಗಿದೆ. ಸಮಯ 1 ಗಂಟೆ 10 ನಿಮಿಷ ಆಗಿದೆ. ಸಂಜೆ 5 ಗಂಟೆ ಒಳಗಾಗಿ ಅಧಿಕಾರಿಗಳು ಬರ್ತಾರೋ, ಉಸ್ತುವಾರಿ ಸಚಿವರು ಬರ್ತಾರೋ, ಸಕ್ಕರೆ ಸಚಿವರು ಬರ್ತಾರೋ, ಅಥವಾ ಮುಖ್ಯಮಂತ್ರಿಗಳ ಕೈಲಿ ಬರ್ತಾರೋ ನನಗೆ ಗೊತ್ತಿಲ್ಲ. ಕಬ್ಬು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಎದ್ದೇಳೋದಿಲ್ಲ. ಅಷ್ಟೇ ಅಲ್ಲ, ನಾಳೆ ದಿನ ನಮ್ಮ ಮುಖಂಡರು ಮಾತನಾಡ್ತಿದ್ರು, ಅಣ್ಣ ನಾಳೆ ನೀವು ಹುಡ್ತಪ್ಪ ಇದೆ ಬೆಂಗಳೂರಿಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ. ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಾಗ, ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡುವಾಗ ನಿಮ್ಮ ವಿಜಯೇಂದ್ರ ಬೆಂಗಳೂರಲ್ಲಿ ಕುತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಪ್ರಶ್ನೆ ಇಲ್ಲ. ನಾನು ಕೂಡ ಇಲ್ಲೇ ಇರ್ತೇನೆ. ನಾಳೆನೂ ಕೂಡ ನಮ್ಮ ಕಬ್ಬು ಬೆಳೆಗಾರರು ಹೋರಾಟಗಾರರು ತಾವೇನಿದ್ದೀರಿ, ನಾಳೆನೂ ಕೂಡ ಇಲ್ಲಿ ಇದ್ದು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು. ಆ ನಿಟ್ಟಲ್ಲಿ ನಾಳೆನೂ ಕೂಡ ನಿಮ್ಮ ಜೊತೆಗಿರ್ತೇನೆ. ಆದರೆ ಇಷ್ಟು ದೊಡ್ಡ ಹೋರಾಟ ನಡೆದಾಗ, ಸಾವಿರ ಸಂಖ್ಯೆಯಲ್ಲಿ ರೈತರು ಇದ್ದಾಗ, ಈ ಸುತ್ತಮುತ್ತಲಿನ ಎಲ್ಲಾ ಜಿಲ್ಲೆಯ ರೈತರು ಇಲ್ಲಿ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇರುವಂತಹ, ನಾನು ಕೇಳಿದೆ DC ಅವರು ಬಂದಾಗ 1 ಲಕ್ಷದಷ್ಟು ರೈತರು ಬಂದಿದ್ರು ಹೋರಾಟದಲ್ಲಿ ಅಂತ. ಇಂತಹ ಹೋರಾಟ ಇಷ್ಟು ದೀರ್ಘವಾಗಿ ನಡೆದರೂ ಕೂಡ ಶುಗರ್ ಕೇನ್ ಕಮಿಷನರ್ ಇಲ್ಲಿಗೆ ಬರಬೇಕಾಗಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು, ಸಕ್ಕರೆ ಸಚಿವರು ಇಲ್ಲಿಗೆ ಬರಬೇಕಾಗಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು, ಉಸ್ತುವಾರಿ ಸಚಿವರು ಬರಬೇಕಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು ಅನ್ನುವಂತಹ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ. ಮಾತನಾಡುವಾಗ ಬಹಳಷ್ಟು ಜನ ಹೇಳಿದ್ರಿ, ಮಾತನಾಡುವಾಗ ನಮ್ಮ ಪೂಜಾರ್ ಅವರು ಹೇಳಿದ್ರು, ಬಿಜೆಪಿ ಪಕ್ಷದವ್ರದ್ದು ಇಷ್ಟು ಕಾರ್ಖಾನೆಗಳು ಇದಾವೆ ಅಂತ ಹೇಳಿ. ಮಾನ್ಯ ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ಇದನ್ನ ಮಾಧ್ಯಮಕ್ಕೆ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಈ ಹೋರಾಟಕ್ಕೆ ಬಂದಿದ್ದು ರೈತರ ಪರವಾಗಿ, ರೈತರಿಗೆ ಧ್ವನಿ ಸೇರಿಸಬೇಕು ಅಂತ ಬಂದಿದ್ದೇನೆ ಹೊರತಾಗಿ ಅದು ಯಾವುದೇ ಪಕ್ಷದ ಶಾಸಕರು ಅಥವಾ ಪಕ್ಷದ ನಾಯಕರು ಶುಗರ್ ಫ್ಯಾಕ್ಟರಿಯನ್ನ ಇಟ್ಕೊಳ್ಳಿ, ಅವರ ಪರವಾಗಿ ವಾರಸುದಾರಿಕೆ ಮಾಡ್ಲಿಕ್ಕೆ ನಾನು ಇಲ್ಲಿ ಬಂದಿಲ್ಲ ಅಂತ ಹೇಳಿ ಈಗಾಗಲೇ ಮಾಧ್ಯಮಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ಕೇಳುವಂತದ್ದು ಇಷ್ಟ ಇದೆ, ಏನು ರೈತರು ಬೇಡಿಕೆಯನ್ನ ಇಟ್ಟಿದ್ದಾರೆ, ಇದು ನ್ಯಾಯಯುತವಾದಂತಹ ಬೇಡಿಕೆ ಇದೆ. ನಾನು ಒಬ್ಬ ಕಬ್ಬು ಬೆಳೆಗಾರರಲ್ಲಿ, ನಮ್ಮ ಇಲ್ಲಿದ್ದಂತಹ ಮುಖಂಡರು ಕೂಡ ರೈತರ ಪರವಾಗಿ ಅದಾರ. ನಾವು ರೈತರ ಪರವಾಗಿ ಇರ್ತಕ್ಕಂಥ ಕಳಕಳಿ ಹಿನ್ನೆಲೆಯಲ್ಲೂ ಇಲ್ಲಿ ಭಾಗವಹಿಸಿದ್ದೀವಿ. ಯಾರು ಈ ಸಮಸ್ಯೆ ಬಗೆಹರಿಸಬೇಕಾಗಿತ್ತು, ಕಳೆದ 6 ದಿನಗಳಲ್ಲಿ ಈ ಕಡೆ ತಿರುಗಿ ನೋಡಿಲ್ಲ. ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. ಅವ್ರು ಪ್ರಶ್ನೆ ಮಾಡ್ಬೇಕು. ನಾವು ಇಲ್ಲಿ ಬಂದಿದ್ದೀವಿ, ನಿಮ್ ಪರವಾಗಿ ಧ್ವನಿ ಎತ್ತಾಕ್ ಬಂದಿದ್ದೀವಿ, ನಿಮ್ ಪರವಾಗಿ ಹೋರಾಟ ಮಾಡಕ್ ಬಂದಿದ್ದೀವಿ. ಅದನ್ನ ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಹೀಗಾಗಿ ಅಲ್ಲಿಯೂ ಕೂಡ ನಾವು ಗಮನ ಸೆಳೆಯುವಂತ ಕೆಲಸವನ್ನು ಮಾಡ್ತೀವಿ. ಮತ್ತು ಅಕಸ್ಮಾತ್ ಸುಟ್ಟು ಕಬ್ಬಿಗೆ ಪ್ರತಿಶತ 25ರಷ್ಟು ಕಡಿತ ಮಾಡುತ್ತಾ ಬಂದಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಚುನಾವ್ ಅವರು ಅವಾಗ ಪ್ರಸ್ತಾಪ ಮಾಡಿದ್ರು, ಯಾವ ಕಾರ್ಖಾನೆಯವರು ಕಬ್ಬು ಓದಿರ್ಕಿಲ್ಲ ಆ ವರ್ಷ ಸನ್ಮಾನ್ಯ ಯಡಿಯೂರಪ್ಪನವರು ರೈತ ಮುಖಂಡರು ರೈತರ ಕಳಕಳಿಯನ್ನು ಅರ್ಥ ಮಾಡಿಕೊಂಡು ಪ್ರತಿ ಹೆಕ್ಟರ್ಗೆ 25,000 ರೂಪಾಯಿಗಳನ್ನು ನಾವು ಕೊಟ್ಟಿದ್ದೀವಿ ಅನ್ನುವಂತ ಹೆಮ್ಮೆ ಇದೆ ನಮಗೆಲ್ಲ. ಅವತ್ತು ರೈತರು ತಗೊಂಡಿದ್ದಾರೆ, ನಾವೆಲ್ಲ ಹೋರಾಟ ಮಾಡಿ ಅವತ್ತು ಚುನಾವ್ ಅವರು ಇರ್ಬೋದು, ಎಲ್ಲರೂ ಹೋರಾಟ ಮಾಡಿ ನಾವು ತಗೊಂಡಿದ್ದೀವಿ. ಅವತ್ತು ಬಹುತೇಕವಾಗಿ ಫ್ಯಾಕ್ಟರಿಯ ಮಾಲೀಕರಲ್ಲಿ ನಾವೇನು ಆ ಮಾಲೀಕರು ಕ್ರೋಢೀಕರಣ ಮಾಡಿರ್ತಕ್ಕಂಥ ಅವರ ಹಣವನ್ನು ಕೇಳ್ತಾ ಇಲ್ಲ. ರೈತ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಆತನ ಕಬ್ಬಿಗೆ ನಾವು ನಿಗದಿತವಾಗಿರ್ತಕ್ಕಂತಹ ಬೆಂಬಲ ಬೆಲೆಯನ್ನು ಕೇಳ್ತಾ ಇದ್ದೀವಿ. ನೆರೆ ರಾಜ್ಯದಲ್ಲಿ 3,500ಕ್ಕಿಂತಲೂ ಅಧಿಕವಾಗಿರ್ತಕ್ಕಂತಹ ಒಂದು ಬೆಲೆಯನ್ನು ಪ್ರತಿ ಟನ್ ಕಬ್ಬಿಗೆ ನಿಗದಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನೆರೆಯ ಮಹಾರಾಷ್ಟ್ರ ರಾಜ್ಯದವರು ಕರ್ನಾಟಕ ರಾಜ್ಯದ ಕಬ್ಬನ್ನು ನಾವು ಸಾಗಾಣಿಕೆ ಮಾಡಿಕೊಂಡು ಹೋಗಿ 3,500ಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ದರವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಎಲ್ಲ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಫ್ಯಾಕ್ಟರಿಯ ಮಾಲೀಕರಾಗಿರ್ಬೋದು, ರೈತ ಬೀದಿಗೆ ಬಂದು ಇವತ್ತು ಗುರ್ಲಾಪುರ ಕ್ರಾಸ್ನಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಮಾಡಿ ದಾರಿಯ ಮೇಲೆ ಈ ದೇಶದ ರೈತರು ಊಟವನ್ನು ಮಾಡ್ತಾ ಇದ್ದಾರೆ, ದಾರಿಯ ಮೇಲೆ ನಿದ್ರೆಯನ್ನು ಮಾಡ್ತಾ ಇದ್ದಾರೆ. ಈ ದೇಶದ ಎಷ್ಟೋ ರೈತರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಈ ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ ತತ್ಕ್ಷಣದಲ್ಲಿ ತಾವು ಸ್ಪಂದನೆ ಕೊಡಬೇಕು.
ಆದಷ್ಟು ಬೇಗನೆ ರೈತರಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು, ರೈತರಿಗೆ ಗೌರವ ಕೊಡಬೇಕು. ರೈತ ರೋಷ ಗೆದ್ರೆ, ಆಕ್ರೋಶ ಗೆದ್ರೆ ಮುಂದಿನ ಪರಿಸ್ಥಿತಿಗೆ ತಾವೆಲ್ಲರೂ ಅದನ್ನು ಸ್ವೀಕಾರ ಮಾಡಿಕೊಳ್ಬೇಕಾಗುತ್ತೆ. ಈ ಮೂಲಕ ರೈತರಿಗೆ ನಿಗದಿತವಾಗಿರ್ತಕ್ಕಂಥ 3,500ಕ್ಕಿಂತ ಹೆಚ್ಚಿನ ಬೆಲೆಯನ್ನು ಕೊಟ್ಟು ನೀವು ರೈತರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ದಿಲೀಪ್ ಅವರೇ. JDS ವಕ್ತಾರರಾಗಿರುವಂತಹ ಮಹೇಶ್ ಗೌಡ್ರಿದ್ದಾರೆ. ನಮಸ್ಕಾರ. AP ವಕ್ತಾರರಾಗಿರುವಂತಹ ರವೀಶ್ ದಾಸಪ್ಪ ಅವರಿದ್ದಾರೆ. ನಮಸ್ಕಾರ. ದಿಲೀಪ್ ಅವರೇ, ನೀವು ಹೇಳಬೇಕು, ನಿಮ್ಮ ಈ ಹೋರಾಟ, ಕಿಚ್ಚು, ವಿಜಯೇಂದ್ರ ಅವರ ಮಾತು, ರಾಜೀವ್ ಅವರ ಮಾತು ಎಲ್ಲವನ್ನು ನಾನು ಗಮನಿಸ್ತಾ ಇದ್ದೆ. ಇದು ಭಾಷಣ ಮತ್ತು ಪ್ರತಿಭಟನೆಗೆ ಅಷ್ಟೇ ಸೀಮಿತವಾಗುತ್ತಾ, ನಿಜಕ್ಕೂ ಕೂಡ ರೈತರ ಪರವಾಗಿ ನೀವು ನಿಂತುಕೋತೀರಾ? ನೋಡಿ, ಇವತ್ತು ನಡೀತಾ ಇರ್ತಕ್ಕಂಥ ಏನು ಇವತ್ತು ಹೋರಾಟ ಇದೆಯೋ ಇದು ಕೇವಲ ಭಾಷಣಕ್ಕೆ ಸೀಮಿತ ಅಲ್ಲ. ಇದು ರೈತರ ಕಿಚ್ಚು ಆಚೆ ಬಂದಿರತಕ್ಕಂಥದ್ದು. ಇವತ್ತು ಆಲ್ಮೋಸ್ಟ್ 6-7ನೇ ದಿವಸಕ್ಕೆ ಹೋರಾಟ ಹೋಗ್ತಾ ಇದೆ. ಆದರೂ ಸಹ ಸೌಜನ್ಯಕ್ಕಾದ್ರೂ ಈ ಒಂದು ಸರ್ಕಾರ, ಎಮ್ಮೆ ಚರ್ಮದ ಸರ್ಕಾರ ಹೋಗಿ ಅಟ್ಲೀಸ್ಟ್ ರೈತರನ್ನ ಭೇಟಿ ಮಾಡಬೇಕು, ಭೇಟಿ ಮಾಡಿ ಅವ್ರ ಸಮಸ್ಯೆಯನ್ನು ಆಲಿಸ್ಬೇಕು ಅಂತಕ್ಕಂಥ ಒಂದು ಸಣ್ಣ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡ್ತಾ ಇಲ್ಲ. ಹೆಂಗ್ ಯೂಸ್ ಮಾಡ್ತಾರೆ ಮೇಡಮ್? ಇದಕ್ಕಿಂತ ಮುಂಚೆ ಇದೇ ಶಿವಾನಂದ ಪಾಟೀಲ್ರು ಏನ್ ಹೇಳಿದ್ರು? ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಪರಿಹಾರದ ಹಣಕ್ಕಾಗಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಮೊನ್ನೆ ತಾನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ಹೇಳ್ತಾರೆ? ಯಾರೋ ಪಾಪ ರೈತ, ನೋಡಿ ಸ್ವಾಮಿ ನಂದು ತೊಗರಿ ಬೆಳೆ ಹಾಳಾಗ್ಬಿಟ್ಟಿದೆ ಅಂತಂದ್ರೆ, ಹೋಗಯ್ಯ ನಂದೇ 50 ಎಕರೆ ತೊಗರಿ ಬೆಳೆ ಹಾಳಾಗಿದೆ, ನಾನೇನ್ ಕೊಡ್ಲಿ ಅನ್ನೋ ಈ ರೀತಿ ಬೇಕಾಬಿಟ್ಟಿ ಮಾತುಗಳನ್ನ ಆಡ್ತಾರೆ. ರೈತರ ಬಗ್ಗೆ ನಯಾ ಪೈಸಾ ಇವ್ರಿಗೆ ಕಾಳಜಿ ಇಲ್ಲ. ಇವ್ರಿಗೆ ನೋಡಿ, ಆನೆ ತುಳಿತಕ್ಕೊಳಗಾದ್ರೆ ಕೇರಳದವ್ರಿಗೆ 25 ಲಕ್ಷ ಹಣ ಕೊಡ್ಲಿಕ್ಕೆ ಇವ್ರ ಹತ್ರ ದುಡ್ಡಿದೆ. ಅದೇ ವೈನಾಡಿನಲ್ಲಿ ಸಮಸ್ಯೆ ಆದಾಗ ಅಲ್ಲಿ ಅತಿವೃಷ್ಟಿಯಾಗಿ ಇಡೀ ಒಂದು ಗ್ರಾಮ ಕುಸ್ಕೊಂಡು ಹೋದಾಗ ಅಲ್ಲಿಗೆ 100 ಮನೆಗಳನ್ನ ಕಟ್ಕೊಂಡ್ ಕೊಟ್ಟು ಇಡೀ ಗ್ರಾಮವನ್ನ ಕಟ್ಕೊಂಡ್ ಕೊಡಕ್ಕೆ ಇವ್ರದ್ದು ದುಡ್ಡಿದೆ. ಹಿಮಾಚಲ ಪ್ರದೇಶದಲ್ಲಿ ಅತಿವೃಷ್ಟಿ ಆದ್ರೆ ಅವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ಹಣ ದುಡ್ಡಿದೆ. ಆದ್ರೆ ಇಲ್ಲಿನ ರೈತರ ಬಗ್ಗೆ ಕಾಳಜಿ ಇಲ್ಲ. ಯಾರೋ ಇವರ ಒಂದು ಪ್ರಿಯಾಂಕಾ ಗಾಂಧಿ ಕಂಟೆಸ್ಟ್ ಮಾಡ್ತಿದ್ದಾರೆ ಅಂತೇಳಿ ಅವರಿಗೆ ಒಂದು ನಿಷ್ಠರಾಗಿದ್ದಾರೆ ಹೊರತು ಕರ್ನಾಟಕ ರಾಜ್ಯದ ರೈತರ ಸಮಸ್ಯೆಗಳು ಇವ್ರು ಬೇಕಾಗಿಲ್ಲ. ಕಬ್ಬಿಗೆ ಬೇಕಾಗಿರ್ತಕ್ಕಂಥ 3,500 ರೂಪಾಯಿ ಹಣವನ್ನ ನೀವು ನಮಗೆ ನೀಡಿ, ಪ್ರೋತ್ಸಾಹನವನ್ನ ನೀಡಿ ಅಂತೇಳಿ ಇವತ್ತು ಏನು ದೊಡ್ಡ ಹೋರಾಟ, ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ರೈತರುಗಳು ಹೋರಾಟ ಮಾಡ್ತಾ ಇದ್ದಾರೋ ಆ ಹೋರಾಟಕ್ಕೆ ಇವತ್ತು ಅಟ್ಲೀಸ್ಟ್ ಹೋಗ್ಬೇಕಾಗಿತ್ತು. ಇವರು ಅಟ್ಲೀಸ್ಟ್ ಇವರ ಒಂದು ಇವ್ರ ನಡೆಯೇನು ಅಂತ ಹೇಳ್ಬೇಕಾಗಿತ್ತು. ಯಾವುದೂ ಇಲ್ಲ. ನೋಡಿ, ಇವ್ರ ಅಧಿಕಾರಕ್ಕೆ ಬಂದಾಗ ಮೊನ್ನೆ ತಾನೇ ಏನಾಯ್ತು ಮೇಡಮ್? ರಸಗೊಬ್ಬರ ಕೊರತೆ ಅಂತೇಳಿ ಇಡೀ ರಾಜ್ಯದಲ್ಲಿ ದೊಡ್ಡ ಸೌಂಡ್ ಮಾಡ್ತು. ಆದ್ರೆ 15 ಟನ್ ರಸಗೊಬ್ಬರವನ್ನ ಇವ್ರು ಕೇರಳಕ್ಕೆ ಸಾಗಿಸ್ತಾ ಇದ್ರು. ಇವ್ರಿಗೆ ಅದ್ರ ಬಗ್ಗೆ ಯಾವುದೇ ರೀತಿ ಯೋಚನೆನೂ ಇಲ್ಲ. ಇವ್ರ ಕಾಳಸಂತೆಯಲ್ಲಿ ಈ ಬಾರಿ ಹೋಗಿರ್ತಕ್ಕಂಥ ರಸಗೊಬ್ಬರ, ಚಾಲನೆ ಆಗಿರ್ತಕ್ಕಂಥ ರಸಗೊಬ್ಬರ ಸೇಲ್ ಆಗಿರ್ತಕ್ಕಂಥದ್ದು ಯಾವತ್ತೂ ಸಹ ಆಗಿರಲಿಲ್ಲ. ಆದ್ರೂ ಸಹ ಇವ್ರು ಹೇಳ್ತಾರೆ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾರೆ. ಕೇಂದ್ರ ಸರ್ಕಾರ ಕ್ಲಿಯರ್ ಆಗಿ ಹೇಳ್ತು, ನೀವು ಕೇಳಿದ್ದಕ್ಕಿಂತ ಜಾಸ್ತಿ ಸಪ್ಲೈಯನ್ನ ನಾವು ಮಾಡಿದೀವಿ ಅಂತ ಕೇಂದ್ರ ಸರ್ಕಾರ ಕ್ಲಿಯರ್ ಆಗಿ ಹೇಳ್ತು. ಮತ್ತೆ ಇವರು ಅಧಿಕಾರಕ್ಕೆ ಬರ್ತಿದಂಗೆ ಏನ್ ಮಾಡಿದ್ರು ಮೇಡಮ್? ರೈತರಿಗೆ ಕೊಡ್ತಾ ಇರ್ತಕ್ಕಂಥ ಕೃಷಿ ಸಮ್ಮಾನ ಯೋಜನೆಯನ್ನು ನಿಲ್ಲಿಸಿದ್ರು, 4,000 ರೂಪಾಯಿ. ರೈತರ ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥ ವಿದ್ಯಾನಿಧಿಯನ್ನ ನಿಲ್ಲಿಸಿದ್ರು. ಮತ್ತೆ ಬಿತ್ತನೆ ಬೀಜ, ಇವ್ರ ಅಧಿಕಾರಕ್ಕೆ ಬಂದ ಮೇಲೆ ಬಿತ್ತನೆ ಬೀಜದ ಸಮಸ್ಯೆ ಅತಿ ದೊಡ್ಡ ಮಟ್ಟಕ್ಕೆ ಹೋಯ್ತು. ಬಿತ್ತನೆ ಬೀಜಗಳೇ ಸಿಕ್ಲಿಲ್ಲ, ಕಳಪೆ ಬಿತ್ತನೆ ಬೀಜಗಳು ಸಿಕ್ಕಿದ್ರು. ಅದಾದ್ಮೇಲೆ ಹಾಲಿಗೆ ಪ್ರೋತ್ಸಾಹಧನ, ಇವತ್ತೂ ಸಹ ನೀವು ನೋಡಿ ಹಾಲಿಗೆ ಪ್ರೋತ್ಸಾಹಧನ ಸುಮಾರು 1,000 ಕೋಟಿ ಬಾಕಿ ಉಳ್ಕೊಂಡಿದೆ, ಕ್ಲಿಯರ್ ಮಾಡಕ್ಕಾಗಿಲ್ಲ. ಇವತ್ತೊಬ್ಬ ರೈತ TC ತೆಗೆದುಕೊಬೇಕು ಅಂತಂದ್ರೆ ಮೊದಲು 25,000 ಕಟ್ಟಿದ TC ಸಿಗ್ತಾ ಇತ್ತು ಮೇಡಮ್. ನಾನು ಒಬ್ಬ ರೈತನ ಮಗನಾಗಿ ಹೇಳ್ತಾ ಇದ್ದೀನಿ, ಇವತ್ತು ಯಾವುದೇ ಒಬ್ಬ ರೈತ ಹೊಸದಾಗಿ ಬೋರ್ ಕೊರ್ಸಿ TC ತೆಗೆದುಕೋತಕ್ಕಂಥ ಪರಿಸ್ಥಿತಿನೇ ಇಲ್ಲ. ಯಾಕೆಂದ್ರೆ 3 ಲಕ್ಷ ಕಟ್ಟಬೇಕು. ಒಂದು ಬೋರ್ ಕೊಡಲಿಕ್ಕೆ 1-1.5 ಲಕ್ಷ ಖರ್ಚಾದ್ರೆ ಇವು TC ತಗೊಳ್ಳಿಕ್ಕೆ 3 ಲಕ್ಷ ಕಟ್ಟಬೇಕು. ಎಲ್ಲಿ ತಗೊಂಡ್ಬರ್ತಾನೆ ದುಡ್ಡನ್ನ? ಈ ಸಮಸ್ಯೆ. ಮತ್ತೆ 2,416 ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಕಾಳಜಿನೇ ಇಲ್ಲ ಇವ್ರಿಗೆ. ಮತ್ತೆ ಇವ್ರ ಅಧಿಕಾರಕ್ಕೆ ಬಂದ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡ್ತಾರೆ, ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳು, ರೈತ ವಿರೋಧಿ ಕೆಲಸಗಳನ್ನೇ ಮಾಡ್ಕೊಂಡ್ಬಂದ್ಬಿಟ್ರು. ಸಿದ್ದರಾಮಯ್ಯನವ್ರ ಅಧಿಕಾರಕ್ಕೆ ಬಂದ ಮೇಲೆ ನಾನು ರೈತರ ಉದ್ಧಾರ ಮಾಡ್ತೀನಿ, ರೈತರ ಪರವಾಗಿರ್ತೀನಿ, ಹಿಂದುಳಿದವ್ರ ಪರವಾಗಿರ್ತೀನಿ. ಇದೇನಾ ಹಿಂದುಳಿದವ್ರ ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ? ಇದನ್ನ ನೀವು ರೈತರ ಉದ್ಧಾರ ಮಾಡ್ತಾ ಇರ್ತಕ್ಕಂಥದ್ದು? ಇದನ್ನ ದಲಿತರ ಉದ್ಧಾರ ಮಾಡ್ತಾ ಇರ್ತಕ್ಕಂಥದ್ದು? ಬರೀ ನಿಮ್ಮ ಭಾಷಣಗಳಿಗೆ, ನಿಮ್ಮ ಹೇಳಿಕೆಗಳಿಗೆ, ರಾಜಕಾರಣಕ್ಕೆ, ಚುನಾವಣೆಯಲ್ಲಿ ಗೆಲ್ಲಕ್ಕೆ ಮಾತ್ರ ರೈತರ ಹೆಸರನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಾ. ಜೈ ಜವಾನ್ ಜೈ ಕಿಸಾನ್ ಅಂತ ಹೆಸರು ಹೇಳಿದ್ರಲ್ಲ ನಿಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ, ಅವರಿಗೆ ಅಪಮಾನ ಮಾಡ್ತಾ ಇದ್ದೀರಿ. ಇವತ್ತು ರೈತರನ್ನ ನಾಶ ಮಾಡ್ತಿರ್ತಕ್ಕಂಥದ್ದು, ರೈತರನ್ನ ಗುಂಡಿ ತೋಡ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ. ರೈಟ್, ಮಾತಾಡ್ತೀನಿ. ಮಹೇಶ್ ಗೌಡ್ರೆ, ನೀವು ಹೇಳಬೇಕು, ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಒಂದು ಕಡೆ ಸೇರಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ, ತಮ್ಮ ನೋವನ್ನು ಪ್ರತಿಭಟನೆ ಮೂಲಕ ಹೊರಹಾಕ್ತಿದ್ದಾರೆ ಅಂದ್ರೆ ಅದೆಷ್ಟು ನೊಂದಿರಬೇಡ ರೈತ ಸಮೂಹ ಅಂತ. ಒಬ್ಬ ರೈತನಾಗಿ
ಕಬ್ಬು ಬೆಳೆಗಾರನಾಗಿ ಆ ರೈತರ ಸಮಸ್ಯೆಗಳಿಗೆ ಏನೇನಿರುತ್ತೆ, ನೀವು ಏನೇನು ಅನುಭವಿಸಿದ್ರಿ ಒಂದು ಸ್ವಲ್ಪ ಹೇಳ್ಬೋದಾ? ನಾನು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕುರುಬುರದೊಡ್ಡಿ ಗ್ರಾಮದ ಒಬ್ಬ ರೈತನ ಮಗ, ಜೊತೆಗೆ ತಂದೆಯ ಜೊತೆ ನಾನು ಸಹ ಕಬ್ಬನ್ನೇ ಬೆಳೆದಿದ್ದೇನೆ. ಅದರ ಅನುಭವವನ್ನು ನೋಡಿದರೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಅನ್ನದಾತ ಸುಖಿನೋ ಭವಂತು ಅಂತೇಳಿ ಇಡೀ ದೇಶದ ಜನ ಹೇಳ್ತಾ ಇದ್ರು. ಅದು ಖಂಡಿತ ಸುಳ್ಳು ಮೇಡಮ್. ಇವತ್ತು ಅನ್ನದಾತ ಸುಖಿನೋಭವ ಅನ್ನೋದು ಬದಲು ಅನ್ನದಾತ ಸುಖಿನೋಭವನೋ ಇಲ್ಲವೋ ಅನ್ನೋದಕ್ಕೆ ನೀವು ತೋರಿಸ್ತಾ ಇರುವಂಥ ನಿಮ್ಮ ಮಾಧ್ಯಮದಲ್ಲಿರ್ತಕ್ಕಂಥ ರೈತರ ಕಿಚ್ಚು ಗೋಳು ಇವೆಲ್ಲವನ್ನ ಆಧಾರವಾಗಿಟ್ಟು ಮಾತನಾಡೋದೇ ಆದರೆ, ಇವತ್ತು ನಾನು 6 ದಿನಗಳಾಯಿತು ಇವತ್ತು ಏನು ಈ ರಾಜ್ಯದಲ್ಲಿ ರೈತಾಪಿ ವರ್ಗದ ಕಿಚ್ಚೆತ್ಕೊಂಡು, ಈ ಸಂದರ್ಭದಲ್ಲಿ ನಾನು ರೈತಾಪಿ ವರ್ಗದ ಹೋರಾಟಗಾರರನ್ನ ನೆನೆಸ್ಕೊಳ್ಳೇಬೇಕಾದಂಥ ನಂಜುಂಡ ಸ್ವಾಮಿ ಸಾಹೇಬ್ರಾಗಿರ್ಬೋದು, ಪುಟ್ಟಣ್ಣಯ್ಯ ಸಾಹೇಬ್ರಾಗಿರ್ಬೋದು, ಇವರೆಲ್ಲ ತಮ್ಮ ಜೀವನಾಡಿಯನ್ನೇ ರೈತರಿಗೋಸ್ಕರ ಇಟ್ಬಿಟ್ಟಂಥವರು. ನಾನು ಸಹ ರೈತನಾಗಿ ಇವತ್ತು ಏನು ಅಂದ್ಕೊಳ್ತಾ ಇದ್ದೀನಿ, ಕಬ್ಬಿಗೆ ಇಷ್ಟೊಂದು ರೈತರು 3 ಜಿಲ್ಲೆಗಳಲ್ಲಿ, ಅದು ಕಬ್ಬಿಣದ ಕಣಜ, ಅದು ಕಬ್ಬಿನ ಕಣಜ, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ವಿಜಯಪುರ ಜಿಲ್ಲೆಗಳು ಅಥವಾ ಬಾಗಲಕೋಟೆ ಜಿಲ್ಲೆಗಳೆಲ್ಲ, ಇಡೀ ರಾಜ್ಯದಲ್ಲಿ 81 ಶುಗರ್ ಕಂಪನಿಗಳಿದೆ. 81 ಶುಗರ್ ಕಾರ್ಖಾನೆಗಳಲ್ಲಿ 24 ಶುಗರ್ ಕಾರ್ಖಾನೆಗಳು ಬೆಳಗಾವಿ ಜಿಲ್ಲೆ ಒಂದರಲ್ಲೇ ಇದೆ. ಆ 24 ಶುಗರ್ ಕಾರ್ಖಾನೆಗಳಲ್ಲಿ 21 ಶುಗರ್ ಕಂಪನಿಗಳು ಮಿನಿಸ್ಟ್ರು MLA ಒಡೆತನದಲ್ಲಿ ಅನ್ನೋದನ್ನ ಯಾರು ಮರಿಬಾರದು. ಇವತ್ತು ರೈತ ಬೀದಿಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ಇದೇ ಮೈನ್. ಯಾಕೆ ಅಂತ ಹೇಳಿದ್ರೆ 1-2 ತಿಂಗಳ ಹಿಂದೆ ಅದೇ ಜಿಲ್ಲೆಯ ಒಬ್ಬ ಏನಿವತ್ತು ಸತೀಶಣ್ಣ ಜಾರಕಿಹೊಳಿ ಅವರು ಇದ್ದಾರೆ, ಒಂದು ಮಾಧ್ಯಮ ಹೆಸರು ಹೇಳೋದು ಬೇಡ ಪಾಪ, ಅವ್ರು ಒಂದು ಇದು ಮಾಡಿದ್ರು, ಡಿಬೇಟ್, ಒಂದು ಏನು ಡಿಬೇಟ್ ಅಲ್ಲ ಅದು, ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ರು, ಕಬ್ಬು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ನೀವೇನು ಮಾತನಾಡ್ತೀರಾ ಅಂತೇಳಿ ಸಂವಾದ ಇತ್ತು. ಆ ಸಂವಾದದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು. ಇವತ್ತು ನಾಚಿಕೆ ಆಗುತ್ತೆ ಸತೀಶ್ ಜಾರಕಿಹೊಳಿ ಅವ್ರ ಹೆಸರು ಹೇಳೋದಕ್ಕೆ. 14 MLAಗಳು ಸಹ ಒಬ್ಬವಾಗಿ ರೈತರ ಹತ್ರ ಮಾತನಾಡಲಿಲ್ಲ, ಜಿಲ್ಲಾಧಿಕಾರಿ ಕಳಿಸಿದ್ದಾರೆ ಎಲ್ಲಿ ಮಾತನಾಡೋದಿಕ್ಕೆ. ಮಹಾರಾಷ್ಟ್ರದಲ್ಲಿ 3600 ರೂಪಾಯಿ ಇದೆ ಕಬ್ಬಿನ ಬೆಳೆಗೆ. ಕರ್ನಾಟಕದಲ್ಲಿ ಇವತ್ತು 3400 ಕೋಟಿ, 500 ಕೊಡೋಕ್ಕಾಗದೇ ಇದ್ರೆ 400 ಕೊಡಿ ಅಂತ. ಯಾಕೆ ಜಿಲ್ಲಾಧಿಕಾರಿ ಹೇಳಿದ್ರೆ 3200 ಕೊಡ್ತೀನಿ, ಒಪ್ಕೊಳ್ಳಿ ದಯಮಾಡಿ ಅಂತೇಳಿ. ಇವತ್ತು ಕಬ್ಬಿನ ಬೆಳೆಗಾರರಿರೋದೆಲ್ಲಿ ನೀವು ಹೇಳ್ತಾ ಇದ್ದೀರಿ, ರೈತರು ಹೋರಾಟ ಮಾಡ್ತಿರೋದು ಬೆಳಗಾವಿ ಉತ್ತರ ಕರ್ನಾಟಕದ ಭಾಗದಲ್ಲಿ. ಸರ್ಕಾರ ಹೋದ ವರ್ಷ ಬೆಳಗಾವಿ ಅಧಿವೇಶನದಲ್ಲಿ ಲೀಲಾಜಾಲವಾಗಿ ಹೇಳಿದ್ರು ಕಾಂಗ್ರೆಸ್ ಗವರ್ನಮೆಂಟ್, ಕಬ್ಬಿನ ಕಮಿಷನರ್ ಅನ್ನ, ಡೆವಲಪ್ಮೆಂಟ್ ಕಮಿಷನರ್ ಅನ್ನ ಆಫೀಸನ್ನ ಬೆಳಗಾವಿಗೆ ಶಿಫ್ಟ್ ಮಾಡ್ತೀವಿ ಅಂತ. ಇವ್ರ ಯೋಗ್ಯತೆಗೆ ಇವತ್ತು ಆ ರೆಡ್ಡಿ ಕಮಿಷನರ್ ಇವತ್ತು ಹೋಗಿದ್ದಾನೆ ಎಲ್ಲಿಗೆ, ಅಲ್ಲಿ ಬೆಳಗಾವಿಗೆ. ಅವತ್ತು ಇದೇ ಬೆಳಗಾವಿಯ ಮಿನಿಸ್ಟರ್ ಇದಾರಲ್ಲ ಲಕ್ಷ್ಮಣ್ ಸವದಿ ಅವರು ಘಂಟಾಘೋಷವಾಗಿ 1 hour ಭಾಷಣ ಮಾಡಿದ್ರು ಎಲ್ಲಿ, ಬೆಳಗಾವಿ ಅಧಿವೇಶನದ ಸೆಷನ್ ಅಲ್ಲಿ. ಶಿವಾನಂದ ಪಾಟೀಲ್ ನಿಮ್ ಕೈ ಮುಗಿತೀನ್ರಿ, ವಿರೋಧ ಪಕ್ಷದವರೇ ಕೈ ಮುಗಿತೀನ್ರಿ, ಸುಮ್ಮನಿದ್ ಬಿಡ್ರಿ, ನಾನು ಬೆಳೆಗಾರರ ಬಗ್ಗೆ ಮಾತನಾಡಬೇಕು ಅಂತೇಳಿ. ಆ ಬೆಳೆಗಾರರ ಬಗ್ಗೆ ಮಾತನಾಡೋದು ಬರೀ ಟುಸ್ ಪಟಾಕಿ ಅಂತ ಹೇಳೋದು ಇವತ್ತು ಗೊತ್ತಾಗಿದೆ. ಇಲ್ಲಿ ದಿವ್ಯಾಜಿ, ನಾನು ಒಂದು ಸತ್ಯ ಹೇಳ್ಬಿಡ್ತೀನಿ, ಯಾವಾಗ ಕಬ್ಬಿನ ಕಟಾವ್ ಬರುತ್ತೋ 1 ತಿಂಗಳು ಮುಂಚೆನೆ ಸರ್ಕಾರಕ್ಕೆ ಗೊತ್ತಿರುತ್ತೆ ಇವತ್ತು ಕಬ್ಬಿನ ಕಟಾವ್ ಬರ್ತದೆ, ಈ ಸಂದರ್ಭದಲ್ಲಿ ನಾವು ಮಾತನಾಡಬೇಕು ಅಥವಾ ರೈತರ ಪರವಾಗಿ ನಿಲ್ಬೇಕು ಅಂತ. ಸಿದ್ದರಾಮಯ್ಯ ಸರ್ಕಾರ ಗೊತ್ತಿರ್ಲಿಲ್ವಾ? ಶಿವಾನಂದ ಪಾಟೀಲ್ ಗೊತ್ತಿರ್ಲಿಲ್ವಾ? 1 ತಿಂಗಳಿಂದ ಈ ಸಮಸ್ಯೆ ಬರುತ್ತೆ, ನಾವು ಈಗಲೇ ರೆಡಿ ಮಾಡ್ಕೋಬೇಕು ಅಂತೇಳಿ. ಯಾಕೆ 3400 ಕೇಳ್ತೇವೆ ಅನ್ನೋದನ್ನ ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ಯಾಕೆ ರೈತರಿಗೆ 3400 ಬೇಕು ಅಂತ? 1 ಎಕರೆ ಕಬ್ಬಿನ ನಾವು ಬೆಳಬೇಕಾದ್ರೆ ಸುಮಾರು 10 ವರ್ಷಗಳ ಹಿಂದೆ 80 ಟನ್ ಬೆಳೀತಾ ಇದ್ವಿ. ಇವತ್ತು 30-40 ಟನ್ ಬೆಳೆದ್ರೆ ಗ್ರೇಟ್. ಇವತ್ತು ಆಗದಿಲ್ಲ ಬೆಳೆಯೋದಿಕ್ಕೆ, ಭೂಮಿ ಫಲವತ್ತತೆ ಕಳ್ಕೊಳ್ಳುತ್ತೆ. ಸಕ್ರೋಟೋಸ್ ಅಂತ ಹೇಳ್ಬಿಟ್ಟು ಒಂದು ಗೊಣ್ಣೆ ಹುಳು ಅಂತ ಇದೆ, ಆ ಗೊಣ್ಣೆ ಹುಳು 80% ಕಬ್ಬನ್ನ ತಿನ್ನುತ್ತೆ. ಯಾವುದು ಆ ಸಕ್ರೋಟಸ್ ಅಂತ ಹೇಳ್ಬಿಟ್ಟು. ಸುಮಾರು 1 ಹೆಕ್ಟೇರ್ ಕಬ್ಬನ್ನ ಬೆಳೆಯೋದಕ್ಕೆ ನೀವು ಸಾರಜನಕ, ಗಂಧಕ, ಪೊಟ್ಯಾಷಿಯಂ, ಸಲ್ಫೇಟ್ ಎಲ್ಲವನ್ನ ಕೊಡಬೇಕು ಅಂದ್ರೆ ನೀವು 1 ಎಕರೆಗೆ 400 kg ಬೇಕು. 400 kgಗೆ ಇವತ್ತು ರೇಟ್ ಎಷ್ಟಾಗಿದೆ ಪಟಾಸ್, ರೈತರು ಕೊಡೋದು ಎಷ್ಟಾಗಿದೆ, ಇದೊಂದು ಭಾಗ ಇಟ್ಕೊಳ್ಳಿ. ದ ಸೆಕೆಂಡ್ ಪಾರ್ಟಿಸ್ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಫಲವತ್ತತೆ ಕಡಿಮೆ ಆಗಿದೆ, ಕಬ್ಬಿನ ಟನ್ ಕಡಿಮೆ ಆಗಿದೆ. ಇದ್ರ ಜೊತೆಗೆ ರೈತರಲ್ಲಿ ಕಿಚ್ಚೇನಾಗಿದೆ ಅಂತ ಹೇಳಿದ್ರೆ, ನಮಗೆ ನಾವು ಕಳಿಸುವಂತ ಲಾರಿಯಲ್ಲಿ ತಳಿಸಂತ ಕಬ್ಬನ್ನ 2 ಟನ್ ಮೋಸದಿಂದ ಹೊಡಿತಾ ಇದೀರಿ ತೂಕದಲ್ಲಿ. ಪ್ರತಿ ವರ್ಷ ಇದೇ ಲಕ್ಷ್ಮಣ ಸವದಿ ಬೆಳಗಾವಿ ಅಧಿವೇಶನದಲ್ಲಿ ಹೇಳ್ತಾರೆ 50,000 ಟನ್ ಕಬ್ಬನ್ನ ಪ್ರತಿ ಸಕ್ಕರೆ ಕಂಪನಿಗಳು ಕದಿಯುತ್ತೆ ಅಂತ. ಹಾಗಾದ್ರೆ 2 ಟನ್ ಅನ್ನ ಕದ್ದುದ್ದೇ ಆದ್ರೆ ರೈತರಿಗೆ ಸಿಗೋದು 8,000 ರೂಪಾಯಿ ಲಾಸ್ ಆಗುತ್ತೆ 2 ಟನ್ಗೆ. ಇವರು ಜೊತೆಗೆ ಇನ್ನೊಂದು ಹೇಳ್ಬಿಡ್ತೀನಿ, ಇವತ್ತು ರೈತನ ಮಗನಾಗಿ, ಸಕ್ಕರೆ ಕಾರ್ಖಾನೆಗಳಲ್ಲಿ 2 ಯಂತ್ರಗಳೇನಕ್ಕೆ? ಸಕ್ಕರೆ ತೂಕ ಹಾಕೋದಿಕ್ಕೆ 1 ಯಂತ್ರ,
ರೈತರಿಂದ ಕಬ್ಬನ್ನ ಖರೀದಿಸುವಾಗ ಒಂದೊಂದು ಯಂತ್ರ ಅಂದ್ರೆ ಯಂತ್ರದಲ್ಲಿ ಭಾರಿ ಗೋಲ್ಮಾಲ್. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಇವತ್ತು ಇಲ್ಲಿ ಏನು ಹಾಗಾದ್ರೆ ಏನು ಹೋರಾಟ ಅನಿವಾರ್ಯ ಆಗಿದೆ ಮಹೇಶ್. ಇಲ್ಲಿ ಯಾರು ಇಲ್ಲಿ ಮುಂದೆ ಈ ಪ್ರತಿಭಟನೆಗೆ ಕಾರಣ ಅಂತ ಹೇಳಿದ್ರೆ ಸರ್ಕಾರ ಮಧ್ಯಪ್ರವೇಶ ಮಾಡಲಿಲ್ಲ, ಸರ್ಕಾರದ ಕಬ್ಬು ಬೆಳೆಗಾರರ ಗೋಳನ್ನ ಕೇಳೋದಕ್ಕೆ ಸಕ್ಕರೆ ಕಾರ್ಖಾನೆ ಸಚಿವ ಹೋಗ್ಲಿಲ್ಲ, ಆ ಜಿಲ್ಲೆಗಳ ಉಸ್ತುವಾರಿ ಮಂತ್ರಿ ಹೋಗ್ಲಿಲ್ಲ, MLA ಹೋಗ್ಲಿಲ್ಲ, ರೈತರ ಸಂಘವನ್ನ ಕರೀಲಿಲ್ಲ, ರೈತ ಬೆಳೆಗಾರರನ್ನ ಕೇಳಲಿಲ್ಲ. ಇವರು ನೇರವಾಗಿ ಯಾವುದೇ ಬೆಂಬಲವನ್ನ ಕೊಡದೇನೆ ಇವತ್ತು ಅನ್ನದಾನ ರಸ್ತೆಗೊಂಡಿದೆ. ಸತ್ಯ ಹೇಳ್ತೀನಿ ಮೇಡಮ್, ಅನ್ನದಾತರು ಯಾವತ್ತು ಸರ್ಕಾರದ ಒಂದು ಭಾಗವಾಗಿ ಈ ರಾಜ್ಯದಲ್ಲಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾನೋ ಅಲ್ಲಿವರೆಗೂ ರಾಜಕಾರಣಿಗಳು ಬುದ್ಧಿ ಕಲಿಯೋದಿಲ್ಲ. ಈ ರಾಜ್ಯಕ್ಕೆ ಸಕ್ಕರೆ ಸಚಿವ ಬೇಕಾಗಿರೋನು ರೈತ, ಸಹಕಾರ ಸಚಿವ ಬೇಕಾಗಿರೋನು ರೈತ. ಈ ಶಿವಾನಂದ ಪಾಟೀಲ್ಗೆ ಸಕ್ಕರೆ ಕಾರ್ಖಾನೆ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ. ಇಂಥವನನ್ನ ಸಕ್ಕರೆ ಕಾರ್ಖಾನೆ ಸಚಿವನನ್ನಾಗಿ ಮಾಡಿಕೊಂಡು ಸಹಕಾರದಿಂದ ಬಂದಂತವ್ರನ್ನ ಇವತ್ತು ಈ ರಾಜ್ಯ ಇಂಥ ದುಸ್ಥಿತಿಗೆ ಬಂದಿದೆ. ರೈತರು ಇವತ್ತು ಬೀದಿಲಿ ನಿಂತ್ಕೊಂಡಿದ್ದಾರೆ. ಈ ಶಾಪ ಖಂಡಿತ ತಟ್ಟದೆ ಬಿಡೋದಿಲ್ಲ. ರೈಟ್ ರವೀಶ್ ಅವರೇ, ನೀವು ಹೇಳಬೇಕು, ಕರ್ನಾಟಕದಲ್ಲಿ ವಿಶೇಷವಾಗಿ ಏನೇ ಬೇಕು ಅಂದರೂ ಬೇಡ್ಕೊಂಡು ಹೋರಾಟ ಮಾಡೇ ಪಡ್ಕೊಬೇಕಾ? ಈಗ ನೋಡಿ 6 ದಿವಸದಿಂದ ಹೋರಾಟ ಆಗ್ತಿದೆ. ಯಾವುದಾದ್ರು ಜನಪ್ರತಿನಿಧಿ ಏನು ಅಂತ ಕೇಳೋಕ್ಕೂ ಸೌಜನ್ಯಕ್ಕೂ ಭೇಟಿ ಕೊಡಲ್ಲ ಅಂದರೆ ಏನು ಅಂದ್ಕೋಬೇಕಿದೆ ನಾವು? ಮೇಡಮ್, ಮೊದಲನೇದಾಗಿ ಹೇಳಬೇಕಂದ್ರೆ ಯಾವುದೇ ಸರ್ಕಾರಗಳ ಅಧಿಕಾರಕ್ಕೆ ಬರಲಿ ರೈತರನ್ನ ತುಂಬಾ ನಿರ್ಲಕ್ಷ್ಯ ಮಾಡಿದ್ದಾರೆ. ಯಾವುದೇ ಸರ್ಕಾರವನ್ನು ಬಂಡವಾಳಶಾಹಿಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಹೌದು, ರೈತರನ್ನ ಹೆಂಗೆ ಅಂದರೆ ಒಂದು ಥರ ಅವರು ಇರದೇ ನಮ್ಮ ಸೇವೆ ಮಾಡೋಕ್ಕೆ ಅನ್ನೋ ಒಂದು ನಿಷ್ಕೃಷ್ಟ ಮನೋಭಾವನ ಎರಡೂ ಸರ್ಕಾರಗಳು ಅವರ ಅವ್ರಿಗೆ ಅಂದ್ಕೊಂಡ್ಬಿಟ್ಟಿದ್ದು, ಘೋಷಿಸ್ಕೊಂಡ್ಬಿಟ್ಟಿದ್ದಾರೆ. ನೀವು ಇರೋದೇ ಕೆಲಸ ಮಾಡೋಕ್ಕೆ, ನಮ್ಗೆ ದುಡ್ದು ಹಾಕೋದಕ್ಕೆ, ನಾವು ಕೊಟ್ಟಿದ್ದು ನೀವು ತೊಗೊಂಡೋಗ್ಬೇಕು ಅನ್ನೋ ಕಾಲ್ಪನಿಕ ಲೋಕದಲ್ಲೇ ಇದ್ದಾರೆ ಅವರು. ಬಟ್ ಅದು ತಪ್ಪು, ಅಕ್ಷರಶಃ ತಪ್ಪು. ಅವ್ರು ಅದರಿಂದ ಆ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ಯಾಕೆ ಅಂದರೆ ರೈತರು ಏನಾದ್ರು ಅವ್ರು ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ದೇಶ ಇಡೀ ವಿಶ್ವನೇ ಹಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಅವ್ರು ಅದನ್ನು ಮನಗಂಡಿಲ್ಲ. ಇವಾಗ ನೋಡಿ, ಅವ್ರು ಕೇಳ್ತಾ ಇರೋದು ಬಹಳ ಕಡಿಮೆ ಬೆಲೆ ಕೇಳ್ತಾ ಇರೋದು. ಇವರು ಈಗ ಯಾರ್ಯಾರು ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದಾರಲ್ಲ ಅವರೆಲ್ಲ ಸಹಕಾರ ಇಲಾಖೆಯಿಂದ 100 ಕೋಟಿ 200 ಕೋಟಿ 300 ಕೋಟಿ ಶಕ್ತಿ ಅನುಸಾರವಾಗಿ ಅವರು ಕಡಿಮೆ ಬಡ್ಡಿ ದರದಲ್ಲಿ ಹಣ ತಗೊಂಡು ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡಿ ನಾವು ಇಲ್ಲಿ ಬೆಳೆಯತ್ತಂತ ಸಕ್ಕರೆ ಕಬ್ಬನ್ನು ತಗೊಂಡು ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ, ಮತ್ತು ಅದರಿಂದ ಉತ್ಪಾದನೆ ಮಾಡೋದನ್ನ ಅವರು ನಮ್ಮ ಬೇರೆ ಬೇರೆ ರಾಜ್ಯಗಳಿಗೂ ರಫ್ತು ಮಾಡ್ತೀವಿ, ಬೇರೆ ಬೇರೆ ವಿಷಯಗಳ ಅನುಕೂಲ ಆಗುತ್ತೆ ಅಂತ ಹೇಳಿ ಸರ್ಕಾರದಿಂದ ಲಾಭ ತಗೋತಾರೆ. ಆದರೆ ರೈತರಿಗೆ ಕೊಡೋಕ್ಕೆ ಏನು ಇವ್ರಿಗೆ ಗೋಳು? ರೈತರ ದುಡ್ಡು ಅವ್ರಿಗೆ ಕಷ್ಟಪಟ್ಟು ದುಡಿದಿರೋದು ಮಾತ್ರ ಕೇಳ್ತಾ ಇದ್ದಾರೆ. ಅವ್ರು ಇನ್ನೂ ಒಂದು ಬೇರೆ ಬೇರೆ ಕಡೆ ಬೇರೆ ಬೇರೆ ಮುಖಂಡರುಗಳು, ರೈತ ಮುಖಂಡರು ಮಾತಾಡ್ತಾ ಇದ್ರು, ನಾವು ಕೇಳ್ತಾ ಇರೋದು ಬರೀ ನಮ್ಮ ದುಡಿಮೆ ಮಾತ್ರ. ನನ್ನ ಜಮೀನಿನ ಬೆಲೆ ಒಳಗಡೆ ಕೇಳಿದ್ರೆ ಅದಕ್ಕೆ ಬಡ್ಡಿ ಕೇಳಿದ್ರೆ ಇವ್ರು ಇನ್ನೂ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಕೊಡೋಕ್ಕಾಗಲ್ಲ. ಇವರೆಲ್ಲ ಲೆಕ್ಕ ತಗೊಂಡ್ರೆ ಅವ್ರು 1 ಟನ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಇವ್ರೇನಂದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಎರಡೂ ರಾಷ್ಟ್ರೀಯ ಪಕ್ಷಗಳು ರೈತರನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಇವ್ರನ್ನ ಗುಲಾಮರ ತರ ನೋಡ್ತಾ ಇದ್ದಾರೆ ಹೊರತು ಅವ್ರನ್ನ ದೇವ್ರ ತರ ನೋಡ್ಬೇಕು. ಆಕ್ಚುಲಿ ನಾವು ರೈತರನ್ನ ಅದಕ್ಕೆ ತದ್ವಿರುದ್ಧವಾಗಿ ನಡೆಸ್ಕೊತಾ ಇದ್ದಾರೆ. ಈಗ ನಾವು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಎಲ್ಲರೂ ರಾಜಕಾರಣಿಗಳೇ. ಅದು ಒಂದು ನಾಚಿಕೆಗೇಡಿನ ಸಂಗತಿ ಆಕ್ಚುಲಿ. ಮತ್ತೆ ಎಲ್ರಿಗೂ ಏನು ಅವ್ರ ಮನಸ್ಥಿತಿ ಏನಂದ್ರೆ ಎಕನಾಮಿಕಲ್, ಬರೀ ಕಮರ್ಷಿಯಲ್ ಆಗಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಅಂದ್ರೆ ಎಲ್ಲ ಬಿಸ್ನೆಸ್ ಆಗ್ಬಿಟ್ಟಿದ್ದಾರೆ. ಅವರು ರೈತರು ಬಿಸ್ನೆಸ್ ತರ ಮಾಡಿದ್ರೆ ಇವರು ಬೀದಿಗೆ ಬರ್ತಾರೆ. ಆಕ್ಚುಲಿ ಈಗ ನೋಡಿ, ನಾವು ಹೇಳೋದು ಚಾಮರಾಜನಗರದಲ್ಲಿ ಇರೋ ರೈತರು ಬಂದ್ಬಿಟ್ಟು ತಮಿಳ್ನಾಡು ಹೋಗ್ಬಿಟ್ಟು ಕಬ್ಬು ಮಾರೋ ಅಂಥ ದಯನೀಯ ಪರಿಸ್ಥಿತಿ ಬಂದಿದೆ. ತಗೋತಾ ಇಲ್ಲ. ಇವ್ರು ಏನಂದರೆ 20 ಕಿಲೋಮೀಟರ್ ಸರೌಂಡಿಂಗಲ್ಲಿ ನಾವು ಎಷ್ಟೇ ಕಬ್ಬು ಬೆಳೆದ್ರು ನಾವು ತಗೊತೀವಿ ಅನ್ನೋ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಇವರು ಸಕ್ಕರೆ ಕಾರ್ಖಾನೆಗೆ ಅನುಮತಿ ಕೊಡೋದು. ಅಂದರೆ ಆ 20 ಕಿಲೋಮೀಟರ್ ದೂರದಲ್ಲಿ ಸಕ್ಕರೆ ಕಬ್ಬು ಬೆಳೆದಿರೋರು ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ಜಿಲ್ಲೆಗೆ ತೊಗೊಂಡೋಗಿ ಕೊಡಬೇಕು ಅಂದ್ರೆ ಅವ್ರಿಗೆ ಎಷ್ಟು ಟ್ರಾನ್ಸ್ಪೋರ್ಟೇಷನ್ ಹೊರೆ ಆಗುತ್ತೆ, ಅದ್ರ ಬಗ್ಗೆ ಅವ್ರಿಗೆ ಯೋಚನೆ ಮಾಡಬೇಕು. ಇದರಲ್ಲಿ ಮಾತ್ರ ದಯವಿಟ್ಟು ರಾಜಕೀಯ ಮಾಡಬಾರ್ದು. ರೈತರ ವಿಷಯದಲ್ಲಿ ರಾಜಕೀಯ ಮಾಡಬಾರ್ದು. ವಿಜೇಂದ್ರ ಅವ್ರು ಬಂದು ರೈತರ ಧ್ವನಿಯಾಗಿ, ನಾನು ಯಡಿಯೂರಪ್ಪನ ಮಗನಾಗಿ ಇವತ್ತು ರೈತರ ಪರವಾಗಿ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ನನಗೆ ಇತ್ತೀಚೆಗೆ ಅಂತ ನಾವು ಹೇಳಲೇಬೇಕಾಗತ್ತೆ, ಯಾವುದೇ ವಿಷಯದಲ್ಲಿ ಧ್ವನಿ ಎತ್ತಿದ್ರು ಈ ರಾಜಕಾರಣಿಗಳು ಕೇವಲ ರಾಜಕಾರಣಕ್ಕೋಸ್ಕರ ಮಾತ್ರನ ಅಂತ ಅನ್ಸುತ್ತೆ ನನಗೆ. ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ ದಿನಗಳನ್ನು ನೆನಪಿಸ್ಕೊಳ್ಳೋದಾದ್ರೆ ಅವತ್ತು ಅವರ ಭುಜದಲ್ಲಿ ಹಸಿರು ಶಾಲಿತ್ತು. ಸೊ ಹಾಗಾಗಿ ಅವ್ರ ಮಗನಾಗಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಒಪ್ಪಬಹುದಾ ಈ ಪ್ರತಿಭಟನೆಯನ್ನ ಅವರು ಜೊತೆಯಾಗಿ ನಿಂತ್ಕೋತಾರೆ ರೈತರ ಜೊತೆ? ಮೇಡಮ್, ಇದುವರೆಗೂ ನಾವು ಕರ್ನಾಟಕದಲ್ಲಿ ಎಲ್ಲ ರಾಜಕಾರಣಿಗಳನ್ನ ನೋಡಿದ್ದೀವಿ. ಅಧಿಕಾರ ಸಿಗೋವರೆಗೂ ಎಲ್ಲರೂ ರೈತರ ಮಕ್ಕಳೇ. ನಾನು ಅಧಿಕಾರ ಬಂದರೂ ನಾನು ಹಾಗೆ ಮಾಡ್ಬೋದೇನೋ ಗೊತ್ತಿಲ್ಲ. ಅಲ್ಲ, ಅದೇ ಥರ ಇವರು ಟ್ರೈನ್ ಮಾಡ್ತಾರೆ ಎಲ್ರಿಗೂ ರಾಜಕಾರಣಿಗಳು. ಆ ಪರಿಸ್ಥಿತಿಯಿಂದ ಹೊರಗಡೆ ಬರ್ಬೇಕು ನಾವು. ಅಧಿಕಾರ ಸಿಗೋವರೆಗೂ ನಾನು ರೈತರ ಮಗ ಅಂತಾರೆ. ಅಧಿಕಾರ ಸಿಕ್ಕಿದ ಮೇಲೆ ಅವರು ಬಂಡವಾಳಶಾಹಿಗಳ ಮಕ್ಕಳ
ಪುತ್ರರಾಗಿ ಅವರು ಬದಲಾಗ್ತಾ ಇದ್ದಾರೆ. ಇದಕ್ಕೆ ನಮ್ಮ ಹತ್ರ ತುಂಬ ಉದಾಹರಣೆಗಳಿದೆ. ಯಾವುದೇ ರಾಜ್ಯದಲ್ಲಿ ತಗೊಳ್ಳಿ, ಅಧಿಕಾರ ಸಿಗೋವರೆಗೂ ಅವ್ರಿಗೆ ಇದ್ದಂಥ ಬದ್ಧತೆ ಆಮೇಲೆ ತಕ್ಷಣಕ್ಕೆ ನಿಧಾನವಾಗಿ ಕಡಿಮೆ ಆಗುತ್ತೆ. ಈಗ ಯಡಿಯೂರಪ್ಪ ಸಾಹೇಬ್ರ ಟೈಮಲ್ಲಿ ರೈತರದ್ದು ಗೋಲಿಬಾರ್ ಆಯಿತು. ಆಮೇಲೆ ಇವಾಗಿರೋ ಸರ್ಕಾರದಲ್ಲೂ ರೈತರು ತುಂಬ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಏನಾದ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರಿಗೆ ಸಂತಾನ ಹೇಳದಿರೋ ಸುಮ್ಮನೆ ಇರೋ ಪರವಾಗಿಲ್ಲ, ಅವ್ರು ಸಾಲ ಮಾಡ್ಕೊಂಡು ಸತ್ತೋದ್ರು ಅಂತ ಅವ್ರನ್ನ ಇಲ್ಲದೇ ಇರೋ ಅದ್ದೂರಿಯ ಮದುವೆ ಮಾಡೋರು, ಸಾಲ ಮಾಡ್ಕೊಂಡು ಸತ್ತೋರು, ಅದಕ್ಕೆ ಇವರು ಇದಕ್ಕೆ ಕಾರಣ ಕೊಡ್ತಾರೆ ಅಂತ ಎಲ್ಲ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು. ನೀವು ರಾಜಕೀಯ ಏನಾದರೂ ಮಾಡ್ಕೊಳ್ಳಿ, ರೈತರು ಮತ್ತೆ ಕಾರ್ಮಿಕರು ಅಂತ ಬಂದಾಗ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರಬೇಕು. ನೀವು ಒಳ್ಳೇದು ಮಾಡಲಿಲ್ಲ ಅನ್ನೋ ಬರಲ್ಲ, ಅವ್ರ ಬಗ್ಗೆ ಕೆಟ್ಟದ್ದು ಅವಹೇಳನಕಾರಿಯ ಮಾತಾಡಬಾರ್ದು. ಕರೆಕ್ಟ್, ಗಾಡ್. ರಾಜ್ಯದ ರೈತರ ಪರಿಸ್ಥಿತಿ ಅಯೋಮಯ ಆಗಿಬಿಟ್ಟಿದೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆಡಳಿತ ನಡೆಸ್ತಾ ಇರುವಂಥ ಸರ್ಕಾರ ಏನು ಮಾಡ್ತಿದೆ ಅನ್ನುವಂಥ ಪ್ರಶ್ನೆ. ಅಫ್ಕೋರ್ಸ್ ದೇ ಆರ್ ಸೋ ಬ್ಯುಸಿ, ಭಾಳ ಬ್ಯುಸಿಯಾಗಿದ್ದಾರೆ. ಯಾಕೆ ಹೇಳಿ? ಕ್ರಾಂತಿ ಏನೋ ಕ್ರಾಂತಿಯೂ ಅಲ್ಲ, ಭ್ರಾಂತಿಯೂ ಅಲ್ಲ, ವಾಂತಿಯೂ ಅಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಅದೇ ಕ್ರಾಂತಿಯಲ್ಲಿ ಮಗ್ನರಾಗಿ ಬಿಟ್ಟಿದ್ದಾರೆ. ಹಾಗಾಗಿ ರೈತರ ಗೋಳು ಕೇಳಿಸ್ತಾನೇ ಇಲ್ಲ. ಹಾಗಾದರೆ ಆಡಳಿತ ಪಕ್ಷದ ಜವಾಬ್ದಾರಿ ಏನು? ಮರ್ತಿದ್ದಾರಾ ಅಥವಾ ರೈತರನ್ನು ಪರಿಗಣಿಸ್ತಾರಾ? ಈ ಬಗ್ಗೆ ಮಾತಾಡಲಿಕ್ಕೆ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಕುಮಾರ್ ಅವರು ಭಾಗಿಯಾಗಿದ್ದಾರೆ. ಸರ್ ನಮಸ್ಕಾರ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಹೋರಾಟವನ್ನು ಮಾಡ್ತಿದ್ದಾರೆ ಸರ್, ಏನು ನಿಮ್ಮ ಪ್ರತಿಕ್ರಿಯೆ ಏನು? ಅವ್ರ ಜೊತೆ ಹೆಂಗೆ ನಿಂತ್ಕೋತೀರಿ? ಆಡಳಿತ ಸರ್ಕಾರದ ಜವಾಬ್ದಾರಿ ನೆನಪಿದೆಯಾ, ಮರ್ತೋಗಿದೆಯಾ? ಯಾವುದೇ ಕಾರಣಕ್ಕೂ ರೈತರ ಹಿತಾಸಕ್ತಿಯನ್ನು ಕಡೆಗಣಿಸಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದ ದಿನದಿಂದ ಇವತ್ತಿನವರೆಗೂ ವಿಮುಖ ಆಗಿಲ್ಲ. ರೈತರು ಈ ದೇಶದ ಬೆನ್ನೆಲುಬು. ಜೈ ಕಿಸಾನ್ ಅಂತ ಭಾರತ ದೇಶದಲ್ಲಿ ಮೊದಲು ಮೊಳಗಿಸಿ ಅವ್ರಿಗೆ ಬೇಕಾಗಿರೋ ಕೃಷಿ ಉತ್ಪನ್ನಗಳನ್ನು ವೈಜ್ಞಾನಿಕವಾಗಿ ಇಡೀ ಭಾರತ ದೇಶದಲ್ಲಿ ಜನರಿಗೆ ಆಹಾರದ ಕೊರತೆ ಉಂಟಾಗಬಾರ್ದು ಅಂತೇಳಿ ಮೊದಲ ಹೆಜ್ಜೆ ಇಟ್ಟವರು, ಅದಕ್ಕೆ ಅಡಿಪಾಯ ಆಗದವರೇ ನೆಹರು ಅವರು. ಆನಂತರ ಮುಂದುವರೆದು ಇಂದಿರಾ ಗಾಂಧಿಯವರು ಇರ್ಬೋದು, ಮುಂದೆ ಬಂದಂಥ ಎಲ್ಲ ಪ್ರಧಾನಮಂತ್ರಿಗಳು ರೈತರಿಗೆ ಸಂಕಷ್ಟ ಬರದೇ ಇರೋ ಥರ, ನೋವಾಗದೇ ಇರೋ ಥರ ಚಟುವಟಿಕೆಗಳನ್ನು ಮತ್ತು ಅವ್ರಿಗೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದಾರೆ. ಓಕೆ. ಕಬ್ಬು ಬೆಳೆಗಾರರ ಸಮಸ್ಯೆ ಇವತ್ತು ಕರ್ನಾಟಕದಲ್ಲಿ ಬಿಗಡಾಯಿಸಿದೆ. ಒಟ್ಟು ರಾಜ್ಯದಲ್ಲಿ ಕಾರ್ಖಾನೆಗಳು 81 ಕಾರ್ಖಾನೆ ಇದೆ. ಒಟ್ಟು ಹತ್ತತ್ರ 10 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಕಬ್ಬನ್ನು ಬೆಳೆಯಲಾಗುತ್ತೆ. 81 ಕಾರ್ಖಾನೆಗಳಲ್ಲಿ 29-30 ಬೆಳಗಾವಿ ಪ್ರದೇಶದಲ್ಲೇ ಇದ್ದಾವೆ. ಇನ್ನು ಕೆಲವು ಬೇರೆ ಬೇರೆ ಭಾಗಗಳಲ್ಲಿದ್ದಾವೆ. ಈ FRP ಬೆಲೆಯನ್ನು ಏನು ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ 2025ಕ್ಕೆ 3,550 ರೂಪಾಯಿ ಹಣ. ಕರ್ನಾಟಕದಲ್ಲಿ ಕಬ್ಬರಿತಿರುವಂಥ ಕಾರ್ಖಾನೆಗಳು 2,700ರಿಂದ 2,900 ರೂಪಾಯಿಗಳು ನಿಗದಿ ಮಾಡಿದ್ದಾರೆ. ಇನ್ನು ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ 3,050 ರೂಪಾಯಿ 100 ರೂಪಾಯಿ ಗಂಟ ಬಂದಿದ್ದಾರೆ. ಅದರಲ್ಲೂ ಕಬ್ಬು ಬೆಳೆಯೋರಿಗೆ ಯಾಕೆ ಇದರ ಒಪ್ಪಿಗೆ ಆಗ್ತಿಲ್ಲ? 3,550 ರೂಪಾಯಿ ಸರ್ಕಾರವೇ ನಿಗದಿ ಮಾಡಿದೆ. 10% 12%ಗಿಂತ ಹೆಚ್ಚು ಕ್ವಾಲಿಟಿ ಇರುವಂಥ ಕಬ್ಬನ್ನು ನಾವು ಕೊಡ್ತಾ ಇದ್ದೇವೆ. ಆದರೂ ಕೂಡ ಕಡಿಮೆ ಬೆಲೆ ಕೊಟ್ಟು ಕೊಂಡ್ಕೋತಾ ಇದ್ದೀರಿ. ಕಟಾವಿನ ದುಡ್ಡು ಮತ್ತು ಸಾಗಾಣಿಕಾ ವೆಚ್ಚ ಎರಡವನ್ನು ಕೂಡ ನೀವು ಕಟಾಯಿಸಿ ನಮಗೆ ದುಡ್ಡು ಕೊಡ್ತೀರಿ. 2,700 2,900 ನಿಗದಿ ಮಾಡಿದ್ರೆ ಅದರಲ್ಲಿ ಒಂದು 900 ರೂಪಾಯಿ ತನಕ ಕಟಾವಿನ ವೆಚ್ಚ ಮತ್ತು ಸಾಗಾಣಿಕೆ ವೆಚ್ಚ ಕಟ್ಟಾಗುತ್ತೆ. 2,000 ರೂಪಾಯಿ ಒಬ್ಬ ರೈತನಿಗೆ ಅಥವಾ 1,800 ರೂಪಾಯಿ ಸಿಗುತ್ತೆ ಒಂದು ಟನ್ನಿಗೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಈ ಕಾರ್ಖಾನೆಗಳನ್ನು ಹೊಂದಿರುವಂಥವರು ಒಂದು ಪಕ್ಷದ ನಾಯಕರು. ತಪ್ಪು ತಿಳ್ಕೊಬಾರ್ದು, ಇದ್ರ ಬಗ್ಗೆ ನಾನು ಮಾತಾಡೋದು. ಸಂತೋಷ, ಅವ್ರಿಗೆ ಬಾಕಿ ಬರಬೇಕಾಗಿರೋದು, ಕಳೆದ ವರ್ಷದ ಬಾಕಿ ಹಣವನ್ನೇ ಇನ್ನೂ ಕೊಟ್ಟಿಲ್ಲ. ಈಗ ಇವತ್ತು ನವೆಂಬರ್ 1ನೇ ತಾರೀಕಿಂದ ಕಬ್ಬರಿಯಕ್ಕೆ ಪ್ರಾರಂಭ ಆಗಬೇಕಾಯಿತು. ಎಲ್ಲ ಕಾರ್ಖಾನೆಗಳು ಪ್ರಾರಂಭ ಆಗಬೇಕು. ಕಾರ್ಖಾನೆಗಳು ಪ್ರಾರಂಭ ಮಾಡಿಲ್ಲ. FRP ಹಣ ನಿಗದಿಯಾಗದೆ ಎಷ್ಟು ಬೆಲೆಯನ್ನು ಕೊಟ್ಟು ಕೊಂಡ್ಕೋತೀರಿ ಅಂತ ರೈತರು ಮತ್ತು ಜಿಲ್ಲಾಡಳಿತ ಮತ್ತು ಕಾರ್ಖಾನೆ ನಡುವೆ MOU ಆಗದೇ ಇರೋದ್ರಿಂದ ನಮ್ಮ ರಾಜ್ಯದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ರೈತರ ಬಾಕಿ ಹಣ ಉಳಿಸ್ಕೊಂಡಿರೋದು ಕರ್ನಾಟಕ ಸರ್ಕಾರ ಅಲ್ಲ. ಕರ್ನಾಟಕ ಸರ್ಕಾರ ಈಗಾಗಲೇ ಎಲ್ಲ ಕಾರ್ಖಾನೆ ಮಾಲೀಕರಿಗೆ ತತ್ಕ್ಷಣವೇ ಅವ್ರಿಗೆ ಹಣ ಬಿಡುಗಡೆ ಮಾಡಬೇಕು, ಕಳೆದ ಬಾಕಿ ಹಣವನ್ನು. ಜೊತೆಗೆ ಈ ವರ್ಷದ ಬೆಲೆಯನ್ನು ನಿಗದಿ ಮಾಡಬೇಕು. ಕೇಂದ್ರ ಸರ್ಕಾರ ಏನು ಹೇಳಿದೆ 3,550 ರೂಪಾಯಿ ಹಣ, ಅದರಂತೆ ರೈತರಿಗೆ ಹಣ ಕೊಡಬೇಕು ನೀವು ಅಂತ. ಆದರೆ ಕಾರ್ಖಾನೆ ಮಾಲೀಕರು
ಈ ಸುತಾರಾಮ್ ಇದಕ್ಕೆ ಒಪ್ತಾ ಇಲ್ಲ. ನಾವು ಈ ರೈತ ಮುಖಂಡರು ಕುರುಬೂರು ಶಾಂತಕುಮಾರ್ ಅವರು ಇರ್ಬೋದು ಮತ್ತು ಬೇರೆ ಬೇರೆ ರೈತ ನಾಯಕರು, ಕಬ್ಬು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರು ನುರಿತ ತಜ್ಞರಾಗಿರುವಂಥ ಕೆಲವರು ರೈತ ಹೋರಾಟಗಾರರು ಮತ್ತು ಕಬ್ಬನ್ನು ಬೆಳೀತಾ ಇರೋ ರೈತರು ನಮ್ಮ ರಾಜ್ಯದವರೇ. ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರೋ ಹಣವನ್ನು ಕೊಟ್ಟು ಕೊಂಡ್ಕೊಳ್ಳೋಕ್ಕೆ ಕಾರ್ಖಾನೆಗಳಿಗೆ ಏನು ಕಷ್ಟ ಆಗಿದೆ ಅಂತ ನಮ್ಮ ಪ್ರಶ್ನೆ. ಓಕೆ, ಅತಿ ಹೆಚ್ಚು ನೋಡಿ, ಅತಿ ಹೆಚ್ಚು ಕಾರ್ಖಾನೆಗಳ ಮಾಲೀಕರಿರೋದೇ ಕೇಂದ್ರ ಸರ್ಕಾರದ ಏನು ನಡೀತಾ ಇದೆ ಆ ಪಕ್ಷಕ್ಕೆ ಸೇರಿದವ್ರದೇ ಕಾರ್ಖಾನೆಗಳು ಅತಿ ಹೆಚ್ಚು ಕರ್ನಾಟಕದಲ್ಲಿರೋದು. ತಮಿಳುನಾಡಿಗೆ ಮತ್ತು ಮಹಾರಾಷ್ಟ್ರಗೆ ಇವತ್ತು ನಮ್ಮ ಕರ್ನಾಟಕದ ರೈತರು ಅತಿ ಹೆಚ್ಚು ಬೆಲೆ ಸಿಗುತ್ತೆ ಅಂಥೇಳಿ ಕಬ್ಬನ್ನು ಮಾರಾಟ ಮಾಡೋಕ್ಕೆ ಹೊರಟಿದ್ದಾರೆ. ಹೌದು, ಮಹಾರಾಷ್ಟ್ರದಲ್ಲಿ ಬೆಳಗಾವಿ ಆ ಭಾಗದಲ್ಲಿರೋರು, ಚಾಮರಾಜನಗರ ಈ ಭಾಗದಲ್ಲಿರೋರು ತಮಿಳುನಾಡಿಗೆ ಕೇರಳಗೆ ಕಳಿಸೋದಕ್ಕೆ, ಮತ್ತು ಆ ಕಡೆ ಮಹಾರಾಷ್ಟ್ರ ಮತ್ತು ಆಂಧ್ರದ ಗಡಿಯಲ್ಲಿರೋರು ಅಲ್ಲಿ ಕೊಡೋದಕ್ಕೆ. ಅಲ್ಲಿ 3,440 ರೂಪಾಯಿ ನಿಗದಿ ಮಾಡಿದ್ದಾರೆ. ಆಮೇಲೆ ತತ್ಕ್ಷಣ ಪೇಮೆಂಟ್ ಬರುತ್ತೆ ಅವ್ರಿಗೆ. ನಮ್ಮಲ್ಲೇ ಕಾರ್ಖಾನೆಗಳಿಗೆ ನಾವು ಕೊಡ್ತೇವಪ್ಪ ನಾವು ಬೆಳೆದಿರೋ ಬೆಳೆ ಅಂತ ಹೇಳಿದ್ರೆ ನಮ್ಮ ಕಾರ್ಖಾನೆ ಮಾಲೀಕರು ಇವತ್ತವರೆಗೂ ಒಂದು ಕಾರ್ಖಾನೆಯೂ ತರದಿಲ್ಲ. ನವೆಂಬರ್ 4ನೇ ತಾರೀಕು ಆಯಿತು. ಇವಾಗ ರೈತರು ಪ್ರತಿಭಟನೆ ಮಾಡ್ತಿದಾರಲ್ಲ, ಅದು ಆಡಳಿತ ಸರ್ಕಾರ ವಿರುದ್ಧ ಅಲ್ಲ, ಮಾಡ್ಬೇಕು, ಅವ್ರ ಹಕ್ಕುಗಳಿಗೆ ಹೋರಾಟ ಮಾಡಬೇಕು. ಅಲ್ಲಲ್ಲ, ಈಗ ಅವ್ರು ಪ್ರತಿಭಟನೆ ಮಾಡ್ತಿರೋದು ಆಡಳಿತ ಸರ್ಕಾರದ ವಿರುದ್ಧ ಅಲ್ಲ, ಈ ಕಾರ್ಖಾನೆ ಮಾಲೀಕರ ವಿರುದ್ಧನಾ? ಮತ್ತೆ ಸರ್ಕಾರದ ವಿರುದ್ಧ. ಸರ್ಕಾರ ಅಂತ ಕೇಳಿದ್ರೆ ಏನು ಬಂತು? ಈಗಾಗಲೇ FRC ಫಿಕ್ಸ್ ಆಗಿದೆ 3,550 ರೂಪಾಯಿ. ಅವ್ರು ಕೇಳ್ತಿದ್ದಾರೆ 4,000 ರೂಪಾಯಿ ಗಂಟ ಮಾಡಿ ಅಂತ. ಕರ್ನಾಟಕ ಸರ್ಕಾರ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ರೂಪಾಯಿಗೆ ಅಲ್ಲಿ ಹೋರಾಟ ಆಗ್ತಿರೋದು ಅಲ್ಲ, ಕೊಡ್ಬೇಕಾಗಿರೋರು ಯಾರು? ಕಾರ್ಖಾನೆ ಮಾಲೀಕರಲ್ವಾ? ಪಾಪ ಆಡಳಿತ ಸರ್ಕಾರದ ಏನು ಜವಾಬ್ದಾರಿ ಇಲ್ಲ. ಜಿಲ್ಲಾಡಳಿತ ಮತ್ತು ಕಾರ್ಖಾನೆ ಮಾಲೀಕರು ಮತ್ತೆ ರೈತರ ನಡುವೆ ಜಿಲ್ಲಾಧಿಕಾರಿಗಳು ಮಹಾರಾಷ್ಟ್ರ ವ್ಯಾಪ್ತಿಲಿ ಬರ್ತಾರೆ, ಕೇರಳ ವ್ಯಾಪ್ತಿಲಿ ಬರ್ತಾರೆ, ಆಂಧ್ರ ವ್ಯಾಪ್ತಿಲಿ ಬರ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ವ್ಯಾಪ್ತಿಲಿ ಬರ್ತಾರೆ. ಮೇಡಮ್, ತಮಿಳ್ನಾಡಲ್ಲಿ ಕೊಡಕ್ಕಾಗತ್ತೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾರ್ಖಾನೆಗಳು ಅವ್ರು ದುಡ್ಡು ಕೊಡಕ್ಕೆ ಏನ್ ಕಷ್ಟ ಆಗ್ತಿದೆ? ರೈಟ್, ಅದನ್ನ ಪ್ರಶ್ನೆ ಮಾಡಿ. ನಾವು ಅದನ್ನ ಕೇಳಿದ್ದೇವೆ. ನಾವು ಈಗಾಗಲೇ ರೈತ ಮುಖಂಡರುಗಳ ಜೊತೆಯಲ್ಲಿ, ಕಾರ್ಖಾನೆಗಳ ಮಾಲೀಕರ ಜೊತೆಯಲ್ಲಿ, ಕಾರ್ಖಾನೆಗಳ ಜೊತೆಯಲ್ಲಿ ನಮ್ಮ ಸಚಿವರು, ಕೃಷಿ ಸಚಿವರು ಮತ್ತು ಸಕ್ಕರೆ ಸಚಿವರು ಏನಿದ್ದಾರೆ ಅವರು ಈಗ ತತ್ಕ್ಷಣದಲ್ಲೇ ಸಭೆ ಮಾಡಿ ಇದ್ರ ಬಗ್ಗೆ ಏನು ಇತ್ಯರ್ಥ ಆಗಬೇಕು ಅಂತ ರೈತ ಮುಖಂಡರನ್ನು ಕರೆದಿದ್ದಾರೆ, ಕಾರ್ಖಾನೆ ಮಾಲೀಕರನ್ನು ಕರೆದಿದ್ದಾರೆ. ಕಾರ್ಖಾನೆ ಮಾಲೀಕರು ಇದು ಪ್ರತಿ ವರ್ಷ ನಡೀತಿದೆ ಮೇಡಮ್, ಇದೊಂದೇ ವರ್ಷದ ಕತೆ ಅಲ್ಲ. ಹೌದು, ನೀವೇ ಮಾಲೀಕರು, ನೀವು ನಮ್ಮ ರೈತರು ಬೆಳೆದಿರೋ ಬೆಲೆಗೆ ಬಾಕಿ ಹಣನೇ ಕೊಡೋದಿಲ್ಲ. ನಾನು ನೀವು ಸೇರಿದಂಗೆ ಮಾಲಿಗೆ ಹೋಗ್ತೀವಿ ಅನ್ಕೊಳ್ಳಿ, ಮಾಲ್ಗೆ ಹೋಗ್ತೀವಿ, ಅಲ್ಲೇನೋ ಕೂಲ್ ಡ್ರಿಂಕ್ ಸಿಗುತ್ತೆ, ಸುಖ ಸುಮ್ಮನೆ ಮಾತಾಡೋಣ. ರಮೇಶ್ ಜಾರಕಿಹೊಳಿ ಅವರು, ಮುರುಗೇಶ್ ನಿರಾಣಿ ಅವರು ರೈತರಿಗೆ ಕೊಡಬೇಕಾಗಿರೋ ಬಾಕಿ ಹಣ ರೈತರು ಖಂಡಿತವಾಗಿ ಅಲ್ಲಿ ತಗೊಂಡು ಕಬ್ಬು ಅವ್ರ ಫ್ಯಾಕ್ಟ್ರಿಗೆ ಹೊರಿತಾರೆ ಮೇಡಮ್. ದುಡ್ಡು ನಿಮಿಷ ನಾನು ಹೇಳ್ತಿದ್ದೇನೆ, 3,440 ರೂಪಾಯಿ ಮಹಾರಾಷ್ಟ್ರದಲ್ಲಿ ಇದು ತಮಿಳುನಾಡಲ್ಲಿ ಕೊಡ್ತಿದ್ದಾರೆ. ಮಹಾರಾಷ್ಟ್ರದವರು 3,300 ರೂಪಾಯಿ ಕೊಟ್ಕೊಂಡ್ಕೋತಾ ಇದ್ದಾರೆ. ನೀವು 2,700 2,900 ಕೊಟ್ಬಿಟ್ಟು 3,600 3,300 ಕೊಡ್ತಿದ್ದಾರೆ. ಒಂದು ನಿಮಿಷ ನಾನು ಕೇಳ್ತಾ ಇದ್ದೇನೆ, ನಮ್ಮ ರಾಜ್ಯದಲ್ಲಿ ಎಥನಾಲ್ ತಯಾರಿಸೋದಕ್ಕೂ ನೀವು ರೆಡಿ ಇಲ್ಲ. ಪಕ್ಕದ ಮಹಾರಾಷ್ಟ್ರದವರು ಎಥನಾಲ್ ತಯಾರಿಸಿದ್ದಾರೆ ಮತ್ತು ತಮಿಳುನಾಡವರು ತಯಾರಿಸಿದ್ದಾರೆ. ಆಮೇಲೆ ನೋಡಿ, ಅವರು ಎರಡು ಅಂದ್ರೆ ಯಾವ ರಾಜ್ಯದಲ್ಲಿ ಬೇಕಾದ್ರೂ ಕಬ್ಬನ್ನು ಪರ್ಚೇಸ್ ಮಾಡ್ಬೋದು, ಲೈಸೆನ್ಸ್ ಮಾಡ್ಕೊಂಡಿದ್ದಾರೆ. ನೀವು ಮಾಡ್ಕೊಂಡಿದ್ದೀರೋ ಇಲ್ವೋ ನಮಗೆ ಗೊತ್ತಿಲ್ಲ. ಹಂಗಾರೆ ಹೋರಾಟಕ್ಕೂ ನಿಮಗೂ ಸಂಬಂಧ ಅಲ್ಲ, ಒಂದ್ ನಿಮಿಷ ಇಲ್ಲ ಸರ್, ಬಿಟ್ಬಿಡಿ. ಒಂದ್ ನಿಮಿಷ ಅಲ್ಲ, ಪಾಪ ರೋಲ್ ಇಲ್ಲ ಕಾಂಗ್ರೆಸ್ ಹಾಗಿದ್ರೆ ನಮ್ದೇನ್ ಪಾತ್ರ ಇದೆ ಇದರಲ್ಲಿ? ಕಾರ್ಖಾನೆ ಮಾಲೀಕರು ಕೊಂಡ್ಕೊಳ್ಳೋದು, ರೈತರು ಹೋರಾಟ ಬಾಕಿ ಹಣ ಕೊಡ್ಬೇಕಾಗಿರೋದು ರೈತರ ಹಣ ಬಾಕಿ ಕೊಡ್ಬೇಕಾಗಿರೋದು, ಹಣ ಕೊಡ್ಬೇಕಾಗಿರೋದು ಕಾರ್ಖಾನೆ ಮಾಲೀಕರು, ಕೊಂಡ್ಕೋಬೇಕಾಗಿರೋದು ಕಾರ್ಖಾನೆ ಮಾಲೀಕರು. ನಮ್ಗೆ ನೋಡಿ, ನನ್ನ ರೈತರು ನೋವಾಗ್ತಿಲ್ಲ ಅಂದ್ರೆ ಪಕ್ಕದ ರಾಜ್ಯದಲ್ಲಿ ಮಾಡ್ತಿದ್ರೆ ಮಾಡ್ಕೊಳ್ಳಿ, ಕಾರ್ಖಾನೆಗಳು ಮುಚ್ಚೋಗ್ಲಿ, ಯಾರು ಬೇಡ ನಮ್ಮ ಸರ್ಕಾರ ನಮ್ಮ ಸಚಿವರು ಏನ್ ಮಾಡ್ಬೇಕು ಆ ಕೆಲಸವನ್ನು ಮಾಡೇ ಸಚಿವರ ಬಗ್ಗೆ ಮಾತಾಡ್ಬೇಡಿ, ತಲೆನೋವು ಬರುತ್ತೆ. ಇದೇ ನಿಮ್ಮ ಸಕ್ಕರೆ ಸಚಿವರು ಹಿಂದೆ ಏನ್ ಹೇಳಿದ್ರು ನೆನಪಿದ್ಯಾ? 2.5 ವರ್ಷದಲ್ಲಿ ಏನ್ ಹೇಳಿದ್ರು ನೆನಪಿದ್ಯಾ ಸರ್? ಕಬ್ಬು ಬೆಳೆಗಾರರಿಗೆ ಪ್ರತಿ ವರ್ಷ ಕಾರ್ಖಾನೆ ಮಾಲೀಕರು ಇದೇ ತರ ನೋವು ಮಾಡ್ತಿದ್ದಾರೆ. ಯಾಕಪ್ಪ ಪ್ರತಿ ವರ್ಷ ನಿಮ್ಗೆ ಮೀಟಿಂಗ್ ಮಾಡೇಬೇಕ? ನಾವು ನಿಮ್ಮ ಹತ್ರ ಇರೋದು ಕಬ್ಬು ತಗೊಂಡಿದ್ದೀರಿ, ಸಕ್ಕರೆ ಮಾಡಿದಿರಿ, ಎತ್ನಾಲ್ ಮಾಡ್ಕೊಂಡಿದ್ದೀರಿ, ಇನ್ನೊಂದು ಮಾಡ್ಕೊಂಡಿದ್ದೀರಿ, ಕೊಡ್ರಿ ರೈತರು. ಲಿಸ್ಟ್ ಕೊಡ್ಬೇಕು ನೀವೀಗ. ಕಾಂಗ್ರೆಸ್ನ ಯಾವೆಲ್ಲ ನಾಯಕರ ಸಕ್ಕರೆ ಕಾರ್ಖಾನೆ ಇದೆ? ನಾವೇನ್ ಮಾಡೋದು ಮೇಡಮ್? ಕರ್ನಾಟಕ ಕಾಂಗ್ರೆಸ್ನ ಸಕ್ಕರೆ ಕಾರ್ಖಾನೆಯ ಮಾಲೀಕರಲ್ಲಿ
ಲಿಸ್ಟ್ ಕೊಡಿ. ನಾನು ಹೇಳ ಹೇಳಿ ನೀವೇ ಹೇಳ್ಬೇಕು. ಸರ್ ಅಲ್ಲ ಕರ್ನಾಟಕ ಕಾಂಗ್ರೆಸ್ ಸರ್. ಅಲ್ಲ ಸತೀಶ್ ಜಾರಕಿಹೊಳಿ ಅವರ ವಿಶ್ವೇಶ್ವರಯ್ಯ ಶುಗರ್ಸ್ ಯಾರ್ದು ಸರ್? ವಿಶ್ವೇಶ್ವರಯ್ಯ ಶುಗರ್ಸ್ ಯಾರ್ದು? ಶ್ಯಾಮ್ನೂರ್ ಶಿವಶಂಕರಪ್ಪರ್ ಯಾರ್ದು? ಸಂಗಮೇಶ್ ಶುಗರ್ಸ್ ಕಂಪನಿ ಯಾರ್ದು? ಸಕ್ಕರೆ ಕಾರ್ಖಾನೆಯ ಮಾಲೀಕರು ಸಂಗಮೇಶ್ ಶುಗರ್ಸ್ ಕಂಪನಿ ಲಕ್ಷ್ಮಣ್ ಸವದಿ ಅವ್ರದ್ದು, ಶ್ಯಾಮ್ನೂರ್ ಶಿವಶಂಕರಪ್ಪರ್ ಅವ್ರದ್ದು, ವಿಶ್ವೇಶ್ವರಯ್ಯ ಶುಗರ್ಸ್ ಸತೀಶ್ ಜಾರಕಿಹೊಳಿ ಅವ್ರದ್ದು. ಹಂಗಾರೆ ನಿಮ್ದು ಯಾವುದೇ ಇಲ್ವಾ? ಸ್ವಾಮಿ, ನೀವು ಅಧಿಕಾರದಲ್ಲಿ ಇದ್ದೀರಾ ಅಂತ ಅಂದ್ರೆ ಅನುಷ್ಠಾನ ಮಾಡ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ, ನಿಮ್ ಕರ್ತವ್ಯ. ಇಲ್ಲ ನಾವು ಕೈಲಾಗ್ದವ್ರು ಅಂತ ಒಪ್ಕೊಳ್ಳಿ, ನೀವು ಕೈಲಾಗ್ದವ್ರು ಅಂತ ಒಪ್ಕೊಳ್ಳಿ. ಅಲ್ಲ ರೀ, ನೀವು ಅಲ್ಲ ಬಾಕಿ ಇದೆ, ಫ್ಯಾಕ್ಟ್ರಿ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಸರ್ಕಾರ ಅನ್ನೋದು ಯಾಕಿರ್ಬೇಕು? ಮಾಡಿ ಆರ್ಡರ್ಸ್, ಕಾನೂನುಗಳನ್ನ ಅನುಷ್ಠಾನ ಮಾಡಿ. ಅಲ್ಲ ರೈತರುಗಳು ಸಾಯ್ತಾ ಇದ್ದಾರೆ, ನೀವು ಬಂದು ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಫ್ಯಾಕ್ಟ್ರಿ ಅವ್ರು ಕೊಡ್ಬೇಕು ದುಡ್ಡು ಅಂತ ಅಂದ್ರೆ ನೀವೇನ್ಕಿದ್ದೀರಿ? ಮತ್ತೆ ನೀವೇನ್ಕಿದ್ದೀರಿ? ಅಮೆರಿಕದ ಡೊನಾಲ್ಡ್ ಟ್ರಂಪ್ ಬಗ್ಗೆ ಮಾತಾಡ್ತೀರಿ, ಚೀನಾ ಬಗ್ಗೆ ಮಾತಾಡ್ತೀರಿ, ಬೇರೆ ಬೇರೆ ದೇಶದ ಬಗ್ಗೆ ಮಾತಾಡ್ತೀರಿ, ಇಲ್ಲಿ ರೈತರ ಬಗ್ಗೆ ಮಾತಾಡಕ್ಕೆ ನಿಮಗೆ ಯಾವ್ದಾನ ಇಲ್ವಾ? 1,000 ದಿನ ರೈತರು ದೆಹಲಿಯಲ್ಲಿ ಕೂತ್ಕೊಂಡು ನಾಚಿಕೆ ಆಗ್ಬೇಕು ಈ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರರಿಗೆ. ಅಲ್ಲ ಯಾಕೆ ಹೋಗಿಲ್ಲ ನಿಮ್ಮ ಶಿವಾನಂದ ಪಾಟೀಲ್ ಇದುವರೆಗೂ? ಇವತ್ತು ಮಂಡ್ಯದಲ್ಲಿ ಒಬ್ಬ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ ರೈತ, ಆ ವಿಚಾರ ಗೊತ್ತಿದ್ಯಾ? ಅಲ್ಲಲ್ಲ ಗೊತ್ತಿದ್ಯಾ ಹೇಳಿ? ಒಬ್ಬ ರೈತ ಇವತ್ತು ಮಂಡ್ಯದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ, ಗೊತ್ತಿದ್ಯಾ? ಲಕ್ಷ ಕೋಟಿಗಳು. ಅವಾಗ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ಲಿಲ್ಲ ಪಾಪ. ಸ್ವಾಮಿ ನೋಡಿ, ನಿಮ್ಮ ತರ ರೈತರುಗಳು ಪರಿಹಾರದ ಹಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದಾರಲ್ಲ, ನಿಮ್ಮ ಕೃಷಿ ಸಚಿವರು ಏನ್ ಹೇಳಿದ್ರು? ನಿಮ್ಮ ಶಿವಾನಂದ ಪಾಟೀಲ್ ಏನ್ ಹೇಳಿದ್ರು? ಪರಿಹಾರದ ಹಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಪಾರ್ಟಿ ನಿಮ್ದು. ರೈತರ ಬಗ್ಗೆ ಮಾತಾಡ್ತೀರಿ. ಭಾಷಣಗಳು ನಿಮ್ಗೂ ಕೇಳಿದ್ವಿ ಮಹೇಶ್ RSS ಜಪ ಮಾಡಕ್ ಬಿಡಿ, ಇವೆಲ್ಲ ಈ ಸಮಸ್ಯೆಗಳು ಗಮನಿಸಿ. RSS ಬಿಜೆಪಿ ಜಪ ಮಾಡಕ್ ಬಿಡಿ. ಬಿಜೆಪಿ ನಾಯಕರುಗಳು ಹೇಳಿ ಕಾರ್ಖಾನೆ ಓಪನ್ ಮಾಡಿ ಬಾಕಿ ಹಣ ಕೊಟ್ಟು 3,350. ಯಾಕೆ ಸತೀಶ್ ಜಾರಕಿಹೊಳಿಗೆ ಈ ಸಮಸ್ಯೆ ಒಂದು ಅರಿವಿಲ್ವಾ? ಲಕ್ಷ್ಮಣ್ ಸವದಿಗೆ ಅರಿವಿಲ್ವಾ? ಸೊಮ್ಮೆ ನೀವು ನಿಮ್ದೆಲ್ಲ ತಪ್ಪು, ಮೊಸಳೆ ಕಣ್ಣೀರು ಸುರಿಸ್ತೀರಿ ಜನರ ಮುಂದೆ. ಬಾಕಿ ಹಣ ಉಳಿಸ್ಕೊಂಡಿರೋದಕ್ಕೆ ರಾಜ್ಯ ಸರ್ಕಾರ ತಗೋಬೇಕಾಗಿಲ್ಲ ರೆಸ್ಪಾನ್ಸಿಬಿಲಿಟಿ. ಜಿಲ್ಲಾಧಿಕಾರಿಗಳು, ಕಾರ್ಖಾನೆಯ ಮಾಲೀಕರು, ರೈತರು ಮಾಡ್ಕೋಬೇಕಾಗಿರೋ MOUಗೂ ನಮಗೂ ಸಂಬಂಧ ಇಲ್ಲ. ಇವತ್ತು ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಹೋರಾಟಕ್ಕೆ, ರೈತ ಕಹಳೆಗೆ ಇವತ್ತು ಉತ್ತರ ಸಿಕ್ಕಿದೆ. ಯಾರಿಂದ? ಕಾಂಗ್ರೆಸ್ನಿಂದ. ಯಾಕೆ ಅಂತ ಹೇಳಿದ್ರೆ ಕುಮಾರ್ ಸರ್ ಹೇಳಿದ್ರು, ನಮ್ಮ ಸರ್ಕಾರಕ್ಕೂ ನಿಮ್ಮ ಹೋರಾಟಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ. ಸಂಬಂಧ ಇಲ್ಲ ಅಲ್ಲ ರೀ, ಅಲ್ಲ ಒಂದ್ ನಿಮಿಷ ಮಹೇಶ್, ಸಂಬಂಧ ಇಲ್ಲ ಅಲ್ಲ, ಇದು ರೈತರಿಗೆ ಬಾಕಿ ಕೊಡ್ಬೇಕಾಗಿರೋ ಹಣ ಕಾರ್ಖಾನೆ ಮಾಲೀಕರು ಕೊಡಬೇಕು. ಪ್ರತಿ ವರ್ಷ ಇದನ್ನೇ ಕತೆ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಸರ್ಕಾರ? 2.5 ವರ್ಷದಿಂದ ಯಾರಿದ್ರು ಸರ್? ಪ್ರತಿ ವರ್ಷ ಇದೇ ಕತೆ. 2 ವರ್ಷದಿಂದ ಯಾರಿದ್ದಾರೆ ಸರ್? ಪ್ರತಿ ವರ್ಷ ಮೇಡಮ್ ಇದು ನಡೀತಾ ಇರೋದು. ಈ ವರ್ಷ ಅಲ್ಲ. Yes, that is what. ಸರ್ ನಿಮ್ಮ ಜವಾಬ್ದಾರಿ ಬಹಳ. You must. ಸರ್ ಅಧಿಕಾರ ನಿಮ್ದಿದೆ. ಖಂಡಿತ ಮಾಡಿ ರೈತರ ಪರವಾಗಿ ಆಲೋಚನೆ ಮಾಡಿ. ಸತೀಶ್ ಜಾರಕಿಹೊಳಿ ಆಗಿರಲಿ, ಲಕ್ಷ್ಮಣ್ ಸವದಿ ಆಗಿರಲಿ, ಬಸವನಗೌಡ ಪಾಟೀಲ್ ರೈತರಿಗೆ ನೋವಾಗ್ತಿದೆ ಅಂದ್ರೆ ಅದನ್ನ ಆ ಧೈರ್ಯವನ್ನ ತೋರಿಸಿ ನೀವು ಮಾಡ್ತಾರೆ ಬಿಡಿ. ಸರ್ಕಾರಕ್ಕೂ ಕಂಪನಿಗಳಿಗೂ ಸಂಬಂಧವೇ ಇಲ್ಲ ಅಂದ್ರೆ ಇದೇ ಬಸವನಗೌಡ ಪಾಟೀಲ್ ಎತ್ನಾಳ್ ಕಂಪನಿಗೆ ಬೀಗ ಜಡಿದವ್ರು ಯಾರು? ಅವ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಎತ್ಕೊಂಡು ಓಪನ್ ಮಾಡಿದ್ರು, ಎಥನಾಲ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಇವತ್ತು ರಾಜ್ಯದಲ್ಲಿರುವಂತ ಸಕ್ಕರೆ ಕಂಪನಿಗಳೇನಿದೆ, ಸಕ್ಕರೆ ಕಂಪನಿಗಳು ಇವತ್ತು ಏನ್ ಲಾಬಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಯಾವ ಸರ್ಕಾರ ಬರುತ್ತೋ ಆ ಸರ್ಕಾರದ ಮೇಲೆ ಪ್ರಬಲವನ್ನ ಬೀರುವುದೇ ಈ ಮಾಲೀಕರು, ಸಕ್ಕರೆ ಕಾರ್ಖಾನೆಯ ಮಾಲೀಕರು. ಅವರ ಲಾಬಿಗೆ ಸರ್ಕಾರ ಬಗ್ಗಿ ಇವತ್ತು ರೈತನ ಬೆನ್ನೆಲುಬು ಮುರಿದೋಗಿದೆ. ಇವತ್ತು ಈ ರಾಜ್ಯದಲ್ಲಿ ಏನಾದ್ರೂ
ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರೆ 90% ಕಬ್ಬು ಬೆಳೆಗಾರರು. ಇದನ್ನ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಏನು ನಮ್ಮ ಸಾಹೇಬರು ಕೈ ಜೋಡಿಸ್ತಾ ಅಲಯನ್ಸ್ ಮಾಡ್ಕೊಂಡಿದ್ವಿ, ಅವಾಗ KJ ಜಾರ್ಜ್ ಅವ್ರ ಜೊತೆ ಸಂಪೂರ್ಣವಾಗಿ ಒಂದು ಅಧ್ಯಯನವನ್ನ ಮಾಡಿ ಬೆಳಗಾವಿಯ ರೈತರನ್ನ ವಿಕಾಸಸೌಧಕ್ಕೆ ಕರೆಸಿ 2 ದಿನಗಳ ಕಾಲ ಮಾತನಾಡಿ ಏನು ಬಂಡಪ್ಪ ಕಾಶಂಪುರ್ ಅವರು ಇದ್ದಾರೆ ಇವರೆಲ್ಲರ ಜೊತೆ ಕೂಡ್ಕೊಂಡು ಅವತ್ತು 25,000 ಕೋಟಿ ಸಾಲ ಮನ್ನಾವನ್ನ ಮಾಡಿದ್ದು ನಾವು. ರೈತರು ಏನಾರು ಮಾರಿ ನಿಲ್ಲಿಸೋಣ ಸಾವನ್ನ ಅಂತೇಳಿ ಈ ಕುಮಾರ್ ಸರ್ ಗೊತ್ತಿದೆಯೇನೋ ಗೊತ್ತಿಲ್ಲ, ಹಾವೇರಿ ಜಿಲ್ಲೆಯಲ್ಲಿ ಹೋಸರಿ ಚುನಾವಣೆ ಆದಾಗ ಕೈ ಕಾಲು ಹಿಡ್ಕೊಂಡು ಮಂಜುನಾಥ್ ಗೌಡ್ ಶಿವಣ್ಣ ಅನ್ನೋರನ್ನ ಕರ್ಕೊಂಡು ಕುಮಾರಸ್ವಾಮಿ ಅವ್ರನ್ನ ಹೋದಾಗ ಕಣ್ಣಲ್ಲಿ ನೋಡಿ ಸ್ವತಃ ನೀರನ್ನು ಹಾಕಿದ್ರು. ಇವತ್ತು ರೈತರ ಕಹಳೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಮೇಡಮ್, ಇವತ್ತು ವೆಯ್ಟಿಂಗ್ ಮತ್ತೆ ಸ್ಕೇಲ್ ಯಾರ ಅಂಡರಲ್ಲಿ ಬರುತ್ತೆ? ಸರ್ಕಾರದ ಅಂಡರಲ್ಲಿ ಬರುತ್ತೆ. ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ರೈತರು ಇಲ್ಲಿ ಒಂದಕ್ಕೆ ಜಗಳ ಇದು ಮಾಡ್ತಾ ಇಲ್ಲ, ಏನು ಸತ್ಯಾಗ್ರಹ ಮಾಡ್ತಾ ಇಲ್ಲ. ನಮಗೆ ಕೊಡಬೇಕಾಗಿರೋ ಬಾಕಿ ಹಣವನ್ನ ಕೊಡಿ, ನಂಬರ್ 1. ನಂಬರ್ 2, ನಾವಿವತ್ತೇನು ನಾವು ಮಾಡ್ತಾ ಇದ್ದೀವಿ ಮೇಡಮ್, ಕಬ್ಬನ್ನ ಕಡಿಬೇಕಾದ್ರೆ ನೀವು ಬನ್ನಿ ಸ್ಪಾಟ್ಗೆ. ಇವತ್ತು 90% ಕಬ್ಬನ್ನ ಕಟಾವ್ ಮಾಡೋದು ಈ ನಾಡಿನ ಬಡ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳ ಬೇವರು, ಆ ಮಕ್ಕಳು ಅವ್ರು ಇರುವಂತ ಮಕ್ಕಳನ್ನ ಮರಕ್ಕೆ ಜೋಗುಯಲ್ಲಿ ಹಾಕಿ ಕಬ್ಬನ್ನ ಕಡಿತಾರೆ. 850 ರೂಪಾಯಿ ಕೂಲಿ 1 ಟನ್ ಕಬ್ಬು ಕಡಿಯೋದಿಕ್ಕೆ, ಸಾಗಣೆ ಮಾಡೋದಿಕ್ಕೆ. ಬಿಸಿಲಲ್ಲಿ ಅದನ್ನ ಸಾಗಣೆ ಮಾಡಿ ಬಿಸಿಲಲ್ಲಿ ಹೊತ್ತು ತಗೊಂಡೋಗಿ ಹಾಕಿ 2 ಟನ್ ಕಬ್ಬನ್ನ ಗುಳುಮ್ಸುವ ಮಾಡಿ ದಾಳಿ ಮಾಡಿ ಇದುವರೆಗೂ ಒಂದು ದಾಳಿ ಆಗಿಲ್ಲ. ಈ ರಾಜ್ಯದ ಕಂಪನಿಗಳ ಮೇಲೆ 2 ಟನ್ ಕಬ್ಬನ್ನ ಹೊಡೆದ್ರೆ ಇದೇ ಲಕ್ಷ್ಮಣ ಸವದಿ ಅವರು ಬೆಳಗಾವಿ ಅಧಿವೇಶನದಲ್ಲಿ ಹೇಳ್ತಾರೆ 50,000 ಟನ್ ಕಬ್ಬನ್ನ ಒಂದೊಂದು ಕಂಪನಿ ಕದಿಯುತ್ತೆ ಅಂತ. ಸಾಕ್ಷಿ ಸಮೇತ ಕೊಡ್ಲ ನಾನು ಇವಾಗಲೇ ಸ್ಪಾಟ್ ಅಲ್ಲಿ. ಹೋದ ವರ್ಷ ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡಿರೋದನ್ನ ಅವ್ರು 1 ಅವರ್ ಭಾಷಣ ಮಾಡ್ತಾರೆ ಕಬ್ಬು ಬೆಳೆಗಾರರ ಬಗ್ಗೆ, ಸಮಸ್ಯೆಗಳ ಬಗ್ಗೆ. ಯಾರು? ಲಕ್ಷ್ಮಣ ಸವದಿ ಅವರು. ಅವತ್ತೇ ಹೇಳಿದ್ರು ಅವರು, ನಮ್ಗೆ ಇಷ್ಟೊಂದು ಸಾಲಗಳಿದೆ ರೈತರದು ಅಂತೇಳಿ. ಇವರು ಇದುವರೆಗೂ ರೈತರ ಬಗ್ಗೆ ಸಾಲದ ಬಗ್ಗೆ ಮಾತನಾಡಲಿಲ್ಲ. ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾರೆ ಅಂತ ಗೊತ್ತಿತ್ತು ಈ ತಿಂಗಳಲ್ಲಿ, ಅದ್ರ ಬಗ್ಗೆ ಮಾಡಲಿಲ್ಲ. ವೆಯ್ಟ್ ಮತ್ತೆ ಸ್ಕೇಲ್ ಏನಿದೆ ಅದ್ರ ಬಗ್ಗೆ ಮಾಡಲಿಲ್ಲ. ಇಲ್ಲಿರುವಂತ ಬೆಂಗಳೂರಿನಲ್ಲಿರುವಂತ ಕಬ್ಬು ಬೆಳೆಗಾರರ ಒಂದು ಏನು ಡೆವಲಪ್ಮೆಂಟ್ ಆಫೀಸರ್ಸ್ ಅನ್ನು ಬೆಳಗಾವಿಗೆ ಶಿಫ್ಟ್ ಮಾಡ್ತೀನಿ ಅಂದ್ರು. DK ಶಿವಕುಮಾರ್ ಸಾಹೇಬರು ಬೆಳಗಾವಿ ಅಧಿವೇಶನದಲ್ಲಿ ಮಾಡಿದ್ರಾ? ಮಾಡಲಿಲ್ಲ. ಇದುವರೆಗೂ ಅವ್ನು ಇಲ್ಲೇ ಜನ ಜಾಂಡ ಹೊಡ್ಕೊಂಡು ಇದ್ರ ಬಗ್ಗೆ ಮಾಡಲಿಲ್ಲ. ರೈತರಿಗೆ ಹುಳಬಾಧೆಯಿಂದ ತತ್ತರಿಸುವುದ ರೈತನಿಗೆ ಕೊಡಲಿಲ್ಲ. ನೀವು ಕೊಡೋದು ಪುಟ್ಕೋಸಿ 2,800 ರೂಪಾಯಿ. ಈ ಮಾತು ಹೇಳೋದಕ್ಕೆ ನಾಚಿಕೆ ಆಗುತ್ತೆ ನನಗೆ. ನೀವು ಕೊಡೋದು 2,800 ರೂಪಾಯಿಗೆ 3,400 ರೂಪಾಯಿ ಒಂದು ಟನ್ ಕಬ್ಬು ಬೆಳೆಯಬೇಕು. ಹಾಗಾದ್ರೆ ರೈತ ಸಾಯ್ಬೇಕಾ ಬದುಕಬೇಕಾ ಅವನು? ಆಮೇಲೆ ಇನ್ನೊಂದು, ಇಷ್ಟೆಲ್ಲ ನಾವು ಇದು ಮಾಡ್ತಾ ಇಲ್ಲಿ ಬಂದು ನಿಮ್ಮ ಮಾಧ್ಯಮದಲ್ಲಿ ಕೂತ್ಕೊಂಡು ಸಂವಾದ ಮಾಡ್ತಾ ಇದೀವಲ್ಲ, ನಮಗೂ ಮಾನ ಮರ್ಯಾದೆ ಇಲ್ಲ. ಇವತ್ತು ರೈತರು ಅಲ್ಲಿ ಇದಕ್ಕೆ ರಸ್ತೆಯಲ್ಲಿ ಬಂದಿದ್ದಾರೆ, ವಿದ್ಯಾರ್ಥಿಗಳು ರಸ್ತೆಗೆ ಬಂದಿದ್ದಾರೆ, ಮತ್ತೆ ಜೊತೆಗೆ ಯಾರ್ಯಾರು ಕನ್ನಡ ಪರ ಸಂಘಟನೆಗಳು ಬಂದಿದೆ, ಎಲ್ಲರೂ ಬಂದಿದ್ದಾರೆ. ಒಬ್ಬನಾದ್ರೂ MLA ಹೋಗಿದಾನ? ರೈಟ್, ಅಲ್ಲಿಗೆ ಬರ್ತೀನಿ ನೋಡಿ. ರಾಷ್ಟ್ರೀಯ ಪಕ್ಷಗಳು ಅವ್ರ ಮೇಲೆ ಇವ್ರ ಮೇಲೆ ಅವರು ಯಾವ ರೀತಿ ಗೂಬೆ ಕೂರಿಸಿದ್ರು ನೋಡಿದ್ರಲ್ಲ ರವೀಶ್ ಅವರೇ. BJP ಅವರು ಕಾಂಗ್ರೆಸ್ ಅವ್ರ ಮೇಲೆ ಹೇಳೋದು, ಕಾಂಗ್ರೆಸ್ ಅವರು BJP ಮೇಲೆ ಹೇಳೋದು. ಆದರೆ ಇಬ್ಬರು ನೋಡಿ ಎಷ್ಟು ಚೆನ್ನಾಗಿ ಆ ಜವಾಬ್ದಾರಿಗಳಿಂದ ಉಳಿಸ್ಕೊಳ್ತಾರೆ. ಮೇಡಮ್, ಹೆಂಗಂದ್ರೆ ಟ್ರೇಡಿಂಗ್ ಇಸ್ ಕ್ರೀಮ್ ಆಫ್ ಬಿಸ್ನೆಸ್ ಅಂತ ಒಂದು ವರ್ಡ್ ಇದೆ. ಈಗ ಹೆಂಗಂದ್ರೆ ಈ ಮಾಲೀಕರು ಇದಾರಲ್ಲ, ಸಕ್ಕರೆ ಕಾರ್ಖಾನೆ ಮಾಲೀಕರು, ಅವರು ಪ್ಯೂರ್ಲಿ ಬಿಸ್ನೆಸ್ ಆಗಿ ತೊಗೊಂಡಿದ್ದಾರೆ. ಹೆಂಗಂದ್ರೆ ಇವಾಗ ಪಾಪ ರೈತರು, ಈಗ ಇವ್ರು ಹೇಳಿದ್ರಲ್ಲ ನಮ್ಮ ಕುಮಾರ್ ಸರ್, ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ. ರೈತರು ಕಬ್ಬು ಬೆಳೆದಿರೋನವನು, ಕೊಟ್ಟಿರೋನವನು, ತಗೊಂಡಿರೋನವನು ಅನ್ನೋ ಒಂದು ನಿರ್ಲಕ್ಷ್ಯದ ಮಾತು ಹೇಳಿರಲ್ಲ, ಅದು ಅಕ್ಷರಶಃ ತಪ್ಪದು. ಯಾಕಂದರೆ ಉದಾಹರಣೆ ಹೇಳ್ತೀನಿ, ಈಗ ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಇವರೆಲ್ಲ ಅವ್ರ ಬಗ್ಗೆ ಕ್ರಮ ತಗೊಂಡ್ರು. ಇಸ್ಕೊಂಡವರು ನೀವು ಇಸ್ಕೋಬೇಕು ಕೊಟ್ಟರು ಅಂತ ಹೇಳ್ಬೋದಿತ್ತಲ್ಲ, ಆಗಲಿಲ್ಲ. ಆದರೆ ಮೈಕ್ರೋ ಫೈನಾನ್ಸ್ ಅಂದರೆ ಇವ್ರಿಗೆ ಏನಂದ್ರೆ ವೋಟ್ ಬ್ಯಾಂಕ್ ಅದು. ರೈತರು ಇಲ್ಲ ಎಲ್ಲ ಹೇಳ್ತೀನಿ ಕೇಳಿ, ಇವರು ರೈತರು ನಮ್ಗೆ ಓಟ್ ಹಾಕಲ್ಲ ಅನ್ನೋ ಒಂದು ನಿರ್ಲಕ್ಷ್ಯ ಇವ್ರಿಗೆ ಬಂದಿರಬಹುದು. ಅಲ್ಲ ಇಲ್ಲ ನಾನು ನೀವು ಮಾತಾಡುವಾಗ ನಾನು ಮಾತಾಡಿಲ್ಲ, ದಯವಿಟ್ಟು ಕೇಳ್ತೀನಿ. ಇವ್ರದ್ದು ಏನು ಗೊತ್ತಾ ಮೇಡಮ್, ಒಟ್ಟಾಗಿ ಇವರೇ ನಿರಂಕುಶ ಪ್ರಭುತ್ವ ಬಂದ್ಬಿಟ್ಟಿದ್ದಾರೆ. ಮಾಡಬೇಡಿ ಇಲ್ಲ, ಇವ್ರೇನ್ ಗೊತ್ತಾ ಮೇಡಮ್, ಇವ್ರು ಯಾವಾಗ ಮಾತಾಡೋ ಇವರು ನಿರಂಕುಶ ಪ್ರಭುತ್ವವನ್ನ ಪ್ರದರ್ಶಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ತಪ್ಪು ಅಂಕಿಅಂಶಗಳನ್ನ ತಗೊಂಡಿದ್ದಾರೆ. ರೈತರು ಏನ್ ಕೇಳ್ತಿದ್ದಾರೆ? 3,500 ರೂಪಾಯಿ ಕೊಡಿ ಅಂತ ಕೇಳ್ತಿದ್ದಾರೆ. 3,200 ಬೇಡ, 3,010 ಬೇಡ. ಅಲ್ಲ ರೀ, 3,200 ರೂಪಾಯಿ ಅಷ್ಟು ಕೊಡಬೇಕಾಗಿರೋ ದುಡ್ಡು ಕೊಡಕ್ಕೆ ಸಕ್ಕರೆ ಕಂಪನಿ
ಮಾಲೀಕರಿಗೆ ತಾಕೀದ್ ಮಾಡಿ ನೀವು ಅವ್ರು ಯಾವನ್ ಕೇಳಲ್ಲ ಹೇಳಿದ ಮಾತು ಅವ್ರನ್ನ ತಗೊಂಡೋಗಿ ಕಾನೂನು ಕ್ರಮ ತಗೊಳ್ಳಿ. ಅವ್ರ ಸಂಸ್ಥೆಗಳನ್ನ ನೀವು ಅವ್ರು ಕೊಟ್ಟಿರೋ ಪರವಾನಗಿ ರದ್ದು ಮಾಡಿ. ಅಲ್ಲಿ ಅಲ್ಲ ಅವ್ರು ಯಾರು ಪರವಾನಗಿ ಕೊಟ್ಟಿದ್ದಾರಲ್ಲ, ಒಂದ್ ನಿಮಿಷ ಅಲ್ಲ ಕುಮಾರ್ ಅವ್ರೆ, ಈಗ ನಿಮ್ದೇ ಸರ್ಕಾರ ಇವಾಗ ಅಧಿಕಾರದಲ್ಲಿ ಇದೆಯಲ್ಲ, ಯಾವ್ಯಾವ ಕಾರ್ಖಾನೆ ಮಾಲೀಕರಿಗೆ ಕೇಳಲ್ಲ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ. ಯಾಕೆ ತಗೊಳಕ್ ಆಗ್ತಿಲ್ಲ? ಬಂದ್ಬಿಟ್ಟು ಇಲ್ಲಿ ಮಾಧ್ಯಮಗಳ ಮುಂದೆ ಸುಮ್ಮನೆ ಪುಂಕಾನುಪಂಕ ಕೂಗ್ಬಿಟ್ಟು ಹೇಳ್ಬಿಟ್ಟು ನೀವು ನಾವು ರೈತರ ಪರ ಜೈ ಜವಾನ್ ಜೈ ಕಿಸಾನ್ ನಾವು ಶಾಸ್ತ್ರಿಯಿಂದ ಇಲ್ಲ ಅವಾಗ ಆ ಸಮಯದಲ್ಲಿ ಮಾಡಿದ್ರೆ ಇಲ್ಲ ಅಂದ್ರೆ ರೈತರ ವಿಷಯದಲ್ಲಿ ರಾಜಕೀಯ ಮಾಡಬಾರ್ದು. ಇದು ನೀವು ಏನ್ ಗೊತ್ತಾ, ಅದನ್ನ ಎಲ್ಲಾ ವಿಷಯನೂ ರಾಜಕಾರಣ ಮಾಡ್ಕೊಂಡಿದ್ದಾರೆ. ಮಧ್ಯಸ್ಥಿಕೆಯಲ್ಲಿ ಸರ್ಕಾರ ಈಗಾಗಲೇ ಉಸ್ತುವಾರಿ ಸಚಿವರು ಏನಕ್ಕೆ ಹೋಗಿಲ್ಲ ಇದುವರೆಗೂ? ಅಲ್ಲಿ ಉಸ್ತುವಾರಿ ಸಚಿವರು ಜವಾಬ್ದಾರಿ ಇಲ್ವಾ ಅಲ್ಲಿ? ಅಲ್ಲ ಉಸ್ತುವಾರಿ ಸಚಿವರು ಡೆಲ್ಲಿ ಹೋಗ್ತಾರೆ, ಡೆಲ್ಲಿ ಹೋಗ್ಬಿಟ್ಟು ರಾಜಕೀಯ ಬೆಳವಣಿಗೆಗೋಸ್ಕರ ಡೆಲ್ಲಿ ಹೋಗ್ತಾ ಇದಾರೆ. ಇಲ್ಲಿ ಬಂದ್ಬಿಟ್ಟು ನಿನ್ನದೇ ಜಿಲ್ಲೆನಲ್ಲಿ ಸಮಸ್ಯೆ ಬಿದ್ದಿದ್ಯಪ್ಪ, ಅದನ್ನ ಬಗೆಹರಿಸೋದು ಬಿಟ್ಬಿಟ್ಟು ರಾಜ್ಯದಲ್ಲಿ ಯಾರೋ ಮುಖ್ಯಮಂತ್ರಿ ಆಗ್ತಾರೋ ಉಪಮುಖ್ಯಮಂತ್ರಿ ಆಗ್ತಾರೋ ಅದ್ರ ಬಗ್ಗೆ ಇವ್ರು ಮಾತಾಡಕ್ಕೆ ಡೆಲ್ಲಿ ಹೋಗಿ ಇವ್ರಿಗೆ ಸಮಯ ಇದೆ, ಹಣ ಇದೆ, ಎಲ್ಲಾನು ಇದೆ. ಆದ್ರೆ ಆದ್ರೆ ಓಟು ಎಲೆಕ್ಷನ್ ಬಂದಾಗ ಹತ್ರ ಖಾಲಿ ಬಿದ್ದು ಇಲ್ಲ ನಾವು ಮತ್ತೆ ನಿಮ್ಗೆ ಎಲ್ಲ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಬಾಯಿ ಬಂದಾಗ. ಅವ್ರು ಘೋಷಿಸಿರೋ ಕೇಂದ್ರ ಸರ್ಕಾರ ಮಾಲೀಕರು 3,500 ರೂಪಾಯಿ ಮಾತ್ರ ಕೊಡ್ತೀವಿ ಅಂತಿದ್ದಾರೆ. ನಾವೇನ್ ಕೇಳ್ತಿದ್ದಾರೆ ರೈತರು? ಮತ್ತೆ ಕಾನೂನಿಗೆ ಬೆಲೆ ಏನಿದೆ? ಕಾನೂನಿಗೆ ಬೆಲೆ ಏನಿದೆ? ಸಾಗಾಣಿಕೆ ವೆಚ್ಚ, ಕಟಾವು ಮಾಡಿ ದುಡ್ಡು ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡಿದೆ ಕೇಳ್ತಾ ಇದ್ದಾರೆ. ಇವ್ರು ಯಾರು ಒಪ್ತಾ ನಿಮಿಷ ಸತೀಶ್ ಜಾರಕಿಹೊಳಿ ಅವರು ಮೇಡಮ್ ಒಂದು ನಿಮಿಷ ಇವ್ರು ಯಾರು ಒಪ್ತಿಲ್ಲ ನೋಡಿ ಕನ್ವಿನ್ಸ್ ಮಾಡಿ ಸರ್. ಮೇಡಮ್ ನಿರಾಣಿ ಅವರು ಒಪ್ತಾ ಇಲ್ಲ ಮೇಡಮ್. ಹೌದಾ? ಕನ್ವಿನ್ಸ್ ಮಾಡಿ ಸರ್. ಅವ್ರು ಬೇರೆ ಇಲ್ಲ ನೀವು ಬೇರೆ ಇಲ್ಲ. ಒಕ್ಕೂಟದಲ್ಲಿ ಒಪ್ಪಂದ ಆಗಿದೆಯಾ? ಕನ್ವಿನ್ಸ್ ಮಾಡಕ್ ಆಗಿಲ್ಲ ಅಂದ್ರೆ ಕಾನೂನು ಕ್ರಮ ತಗೋ. ಎರಡೂ ಮಾಡಕ್ ಆಗಲ್ಲ ಇವ್ರಿಗೆ. ನಿರಾಣಿ ಈಗಲೂ ಕೂಡ ಘೋಷಣೆ ಮಾಡೋದಕ್ಕೆ ಸರ್ಕಾರ ತಯಾರಿ ಮಾಡ್ತಾ ಇದೆ. ನೋಡಿ, ನಮ್ಮ ಆಮ್ ಆದ್ಮಿ ವಕ್ತಾರರು ರವೀಶ್ ಅವರು ಬಹಳ ಪವರ್ಫುಲ್ ಒಂದು ಪಾಯಿಂಟ್ಸ್ ಅನ್ನ ಹೇಳಿದ್ರು. ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ತಗೊಂಡು ನಾವು ಕೊಟ್ಟ ನೀವು ಮಧ್ಯದಲ್ಲಿ ನಾನೇ ಯಾಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ಲಿಲ್ಲ. ಅರೆ ಕಾನೂನನ್ನ ಮಾಡ್ಬಿಟ್ರೆ ಗೊತ್ತಿಲ್ಲ ಅವೆಲ್ಲ ನೀವು ಹೋಗೋರ ಹತ್ರ ನೀವು ವಸೂಲಿ ಮಾಡಂಗಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ಕಬ್ಬಿನ ಒಂದು ಬೆಳೆಗಾರರ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ವಕ್ತಾರರು ಕುಮಾರಣ್ಣ ಅವರು ಹೇಳ್ತಿದ್ದಾರೆ, ಅರೆ ಕೊಟ್ಟಿರೋರು ಅವರು ಕೊಟ್ಟಿರೋರು ಅವರು ತಗೊಂಡಿರೋರು ಅವರು ನಾವ್ಯಾಕೆ ಹೋಗೋಣ ಅಂತಿದ್ದಾರೆ. ಅಂದ್ರೆ ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ. ಮತ್ತೆ ಇದೇ ಬಿಗ್ ಬಾಸ್ ಅಂತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮ, ಒಂದು ಸಣ್ಣ ಏನೋ ಒಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ನಡೀತಾ ಇದೆ. ಏನ್ ಮಾಡಿದ್ರು ಇವರು? ಅಲ್ಲಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ, ಅಲ್ಲಿ ಶಬ್ದ ಮಾಲಿನ್ಯ ಆಗ್ತಾ ಇದೆ, ಅಲ್ಲಿ ವಾಯು ಮಾಲಿನ್ಯ ಆಗ್ತಾ ಇದೆ ಅಂತೇಳಿ ಒಂದೇ ದಿವಸಕ್ಕೆ ಹೋಗಿ ಬೀಗ ಜಿಡಿತಕ್ಕಂಥ ತಾಕತ್ತನ್ನ ಸರ್ಕಾರ ತೋರಿಸುತ್ತೆ. ಆದ್ರೆ ರೈತರಿಗೆ ಸರಿಯಾದ ಹಣವನ್ನ ಕೊಡ್ತಾ ಇಲ್ಲ ಅಂತೇಳಿ ಬೀಗ ಜಿಡಿತಕ್ಕಂಥ ತಾಕತ್ತನ್ನ ಕಾಂಗ್ರೆಸ್ ಸರ್ಕಾರ ಯಾಕೆ ತೋರಿಸ್ತಾ ಇಲ್ಲ? ಯಾಕೆ ಬಿಜೆಪಿ ಸುಳ್ಳು. ಅಲ್ಲಿರ್ತಕ್ಕಂಥವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತೀನಿ, ಹೆಸರು ಹೇಳ್ಬಿಡ್ತೀನಿ. ಲಕ್ಷ್ಮಣ್ ಸವದಿ, ಸಂಗಮೇಶ್ ಶುಗರ್ಸ್, ಮತ್ತೆ ಸತೀಶ್ ಶುಗರ್ಸ್, ವಿಶ್ವೇಶ್ವರಯ್ಯ ಶುಗರ್ಸ್, ಶಂಕರಪ್ಪ ಅವ್ರದ್ದು, SR ಪಾಟೀಲ್ ಅವ್ರದ್ದಿದೆ, ಪ್ರಕಾಶ್ ಹುಕ್ಕರೆ ಅವ್ರದ್ದಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದಿದೆ. ಯಾಕೆ ಸ್ವಾಮಿ 90% ಬಿಜೆಪಿ ಅವ್ರದ್ದು ಅಂತ ಹೇಳ್ತಿರಲ್ಲ? ರೈತನೇ ಅದು ಯಾವ ಪಕ್ಷದವರೇ ಆಗಿರ್ಲಿ, ನೀವು ಯಾರು ರೈತರಿಗೆ ಹಣ ಕೊಡ್ತಾ ಇಲ್ಲ, ರೈತರಿಗೆ ಸಮಸ್ಯೆ ಮಾಡ್ತಾ ಇದ್ದಾರೆ, ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ JDS ಆಗ್ಲಿ ಬಂದ್ ಮಾಡ್ತಕ್ಕಂಥ ತಾಕತ್ತನ್ನ ತೋರಿಸಿ. ತಮಿಳುನಾಡು ಅವರು 3,410 ರೂಪಾಯಿ ನಿಗದಿ ಮಾಡಿದ್ದಾರೆ. ಈಗ ಮಧ್ಯಸ್ಥಿಕೆ ವಹಿಸಿ ಮಹೇಶ್ ಅಲ್ಲ ನೀವು ಹೇಳಿದ್ ನಾವು ಹೇಳ್ತಾ ಇದೀವಿ ಸರ್. ಎಲ್ಲ ರೈತರು ಮಕ್ಕಳೇನೆ ಸರ್. ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ 3,200 ರೂಪಾಯಿ ಒಪ್ಕೊಂಡಿದ್ದಾರೆ. ರೈತರು ಏನ್ ಕೇಳ್ತಿದ್ದಾರೆ? 3,500 ರೂಪಾಯಿ ಕೊಡಿಯಪ್ಪ ಅಂತ ಕೇಳ್ತಿದ್ದಾರೆ. ಇಷ್ಟ ಪಾಯಿಂಟ್ ಹೋಗಿದ್ದೀರಾ ಸರ್? ರೈತರ ತಕ್ಕ ಹೋಗಿದ್ದೀರಾ ಸರ್? ದಯಮಾಡಿ ಹೇಳಿ ಸರ್. 6ನೇ ದಿವಸ ಆಗ್ತಾ ಇದೆ ಸರ್. ನಿಮ್ಮ ಶಿವಾನಂದ ಪಾಟೀಲ್ ಆಗಿರ್ಲಿ, ಮುಖ್ಯಮಂತ್ರಿ ಆಗಿರ್ಲಿ, ಉಪಮುಖ್ಯಮಂತ್ರಿ ಆಗಿರ್ಲಿ ಹೋಗಿದಾರ ಸರ್? ರೈತರ ತಕ್ಕೆ ಕನ್ವಿನ್ಸ್ ಮಾಡಿದಾರ ಸರ್? ಒಂದು ನಿಮಿಷ, ನೀವು ರೈತರ ಮಗ ಹೇಳಿ ಸರ್, ಒಪ್ಕೊಳ್ಳಿ ಸರ್. ಈ ಮಾತು ನಾನು ಒಪ್ಕೋತೇನೆ ನಾನು. ರೈತರ ಹತ್ರ ಹೋಗ್ಬೇಕು ನನ್ನ ಸರ್ಕಾರ. ಅದನ್ನ ಜವಾಬ್ದಾರಿ ಹೊತ್ಕೊಂಡಿರೋ ಮಂತ್ರಿ ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರದ್ದು ಏನಪ್ಪ ನಿನ್ ಸಮಸ್ಯೆ
ಇವ್ರದ್ದೇನು ಸಮಸ್ಯೆ ಆಲಿಸ್ಬೇಕು, ಖಂಡಿತ ಆ ಕೆಲಸ ಮಾಡುತ್ತೆ ಸರ್ಕಾರ. ದಯಮಾಡಿ ಮಾಡಿ ಸರ್, 6ನೇ ದಿವಸಕ್ಕೆ ಹೋಗ್ಬಿಟ್ಟಿದೆ. 3410 ರೂಪಾಯಿ ತಮಿಳುನಾಡವರು ಕೊಡ್ತಿದ್ದಾರೆ ಮೇಡಮ್. ಅಲ್ಲಿಗೆ ಈಗಾಗಲೇ ರೈತರು ಕಟಾವು ಮಾಡ್ಕೊಂಡು ತಗೊಂಡೋಗಿ ಅಲ್ಲಿ ಹಾಕ್ತಾ ಇದ್ದಾರೆ ಕಬ್ಬನ್ನ. ನಾವೇನು ನಮ್ಮ ಹೊಟ್ಟೆ ಉರಿತಾ ಇರೋದೇನು, ನಮ್ಮ ರಾಜ್ಯದಲ್ಲಿ ಬೆಳೆದ ಕಬ್ಬು ನಮ್ಮ ರಾಜ್ಯದಲ್ಲೇ ಹರಿಬೇಕು. ನಮ್ಮ ರಾಜ್ಯದ ಕಾರ್ಖಾನೆಗಳ ಮಾಲೀಕರು 3200 ರೂಪಾಯಿ ನಿಗದಿ ಮಾಡಿಕೊಂಡು ಅಷ್ಟಕ್ಕೆ ಕೊಡಿ ಅಂತ ಕೇಳ್ತಿದ್ದಾರೆ. ಪರ್ಸೆಂಟೇಜ್ ಏನೋ 10%, 12%. ಬಾಕಿ ಹಣ ಕೊಡಿ ಫಸ್ಟು, ನಾವು ಕಬ್ಬು ಕೊಡ್ತೀವಿ ಅಂತ ರೈತರು ಆಟಕ್ಕೆ ಬಿದ್ದಿದ್ದಾರೆ. ಇದು ತಪ್ಪಿಲ್ಲ ಮೇಡಮ್, ಸರಿ ಇದೆ ತಾನೆ? ಮಧ್ಯಸ್ಥಿಕೆ ವಹಿಸಬೇಕು. ಜಿಲ್ಲಾಡಳಿತ ಈಗಾಗಲೇ ಮಧ್ಯಸ್ಥಿಕೆ ವಹಿಸಿ 3010 ರೂಪಾಯಿ ಇದ್ದಿದ್ದನ್ನ 3200 ರೂಪಾಯಿ ಕೊಡೋದಕ್ಕೆ ಕಾರ್ಖಾನೆ ಮಾಲೀಕರು ಒಪ್ಕೊಂಡಿದ್ದಾರೆ. ನಮ್ಮ ರೈತರು ಏನು ಕೇಳ್ತಾ ಇರೋದು, ಬೇಡ 3500 ರೂಪಾಯಿ ಕೊಡ್ಲೇಬೇಕು, ನಮ್ಮ ಬಾಕಿ ಹಣ ಮೊದಲು ಕೊಡಬೇಕು ಅಂತ ಕೇಳ್ತಿದ್ದಾರೆ. ತಪ್ಪೇನಿಲ್ಲ, ಇದಕ್ಕೆ ಸರ್ಕಾರ ಏನ್ ಮಧ್ಯಸ್ಥಿಕೆ ವಹಿಸಬೇಕು, ವಹಿಸ್ತಾರೆ. ಲಾಸ್ಟ್ ಪಾಯಿಂಟ್ ಸರ್, ಕ್ವಿಕ್ ಆಗಿ. ರೈತರ ಸಾವಿಗೆ ಕಾರಣ ನೇರವಾಗಿ ಬ್ಯಾಂಕುಗಳು. ಯಾವ ಲೋನ್ ಕಟ್ಟಕ್ಕಾಗದೆ ರೈತರು ಬ್ಯಾಂಕಿನ ಕಿರುಕುಳಕ್ಕೆ ತಮ್ಮ ಆಸ್ತಿಯನ್ನು ಮುಡುಪಾಗಿ ಇಟ್ಕೊಂಡು ಎಲ್ಲಿ ಕಿತ್ಕೊಳ್ತಾರೋ ಅನ್ನೋ ಭಯದಿಂದ ಇದನ್ನ ಕಂಡು ರಾಷ್ಟ್ರೀಕರಣ ಮಾಡಿದ್ರು. ಇವತ್ತು ನಾನು ಹೇಳ್ತೀನಿ ಮೇಡಮ್, ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸಾಹೇಬ್ರಿಗೆ ದಯಮಾಡಿ ಸಕ್ಕರೆ ಕಾರ್ಖಾನೆಗಳನ್ನು ಸಹ ರಾಷ್ಟ್ರೀಕರಣ ಮಾಡಿ. ಏನು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇದೆ, ಹ್ಯಾಂಡ್ ಓವರ್ ತಗೋಬೇಕು. ತಗೊಂಡು ಯಾವ ಮಂದಿ ಆಗಿರ್ಲಿ ಮೇಡಮ್, ನಮ್ಗೆ ರೈತರು ಇಂಪಾರ್ಟೆಂಟ್, ಈ ನಾಡಿಗೆ ರೈತರು ಇಂಪಾರ್ಟೆಂಟ್. ಯಾವ ಸರ್ಕಾರ ಬಂದ್ ಬೆಳಗಾವಿ ಅಧಿವೇಶನ ನಡೀತದಲ್ಲ, ಅವತ್ತು ರೈತರಿದ್ದಾರಾ ಇಲ್ವಾ ಅನ್ನೋದನ್ನ ಪ್ರತಿಪಕ್ಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ನವರು ಅಂಕಿಅಂಶ ಇಟ್ಕೊಳ್ಳದೆ ಯಾರು ಹೋಗ್ಬಿಡಿ ಸರ್ ಅಧಿವೇಶನಕ್ಕೆ. ಮೇಡಮ್ ಸತ್ಯ ಹೇಳ್ತಾ ಇದ್ದೀನಿ ಮೇಡಮ್, ಬೆಳಗಾವಿ ಅಧಿವೇಶನ ಮಾಡ್ಲಿ, ಅಲ್ಲಿ ಕಬ್ಬಿಗೂ ಸರ್ಕಾರಕ್ಕೂ ರೈತರಿಗೂ ಸಂಬಂಧ ಇದೆಯಾ ಇಲ್ಲ ಅನ್ನೋದು ನೆಕ್ಸ್ಟ್ ಗೊತ್ತಾಗ್ತದೆ. ಲಾಸ್ಟ್ ಪಾಯಿಂಟ್, ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ, ದಯವಿಟ್ಟು ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ಕೇಳ್ಕೊಳ್ತಾರೆ, ರೈತರ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ, ಬದ್ಧತೆ ತೋರಿಸಿ ಅವ್ರನ್ನ ಪ್ರೀತಿ ಗೌರವದಿಂದ ಆಧರಿಸಿ. ಇಷ್ಟೇ ನಾನು ಹೇಳಕ್ಕೆ, ಯಾಕಂದ್ರೆ ಅನ್ನದಾತರ ಅವರು. ರೈಟ್. ಕಾರ್ಯಕ್ರಮದಲ್ಲಿ ದಿಲೀಪ್ ಅವರು, ಮಹೇಶ್ ಗೌಡರು, ರವೀಶ್ ಅವರು, ಕುಮಾರ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ರೈತರ ಧ್ವನಿ ಮುಗಿಲು ಮುಟ್ತಾ ಇದೆ. ಸಾವಿರಾರು ರೈತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು, ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡಿಸಲೇಬೇಕು ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.